ವಿಷ್ಣೋರಸ್ಮಾನ್ ಪದಾಬ್ಜೇ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಜೇ ಪೂರಯಂತಃ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯಾಂ ಮದನಿಪವನಯೋ ರಕ್ಷತಾ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನಮಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೋ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಬ್ರಹ್ಮಾಂತಾಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯ ಯೋಧತೋ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಅನಂಗನ ಒಂದು ವೃತ್ತಾಂತವನ್ನು ವರ್ಣಿಸಿ ಆ ಅನಂಗ ಹೇಗೆ ಆದ ಅಂತ ನಾರದರು ಪ್ರಶ್ನೆಯನ್ನು ಕೇಳಿದಾಗ ಪುಲಸ್ತ್ಯರು ವಿವರವಾಗಿ ವರ್ಣಿಸ್ತಾರೆ ಯಾಕೆ ಆದ ಅಂತ. ಶಿವನಿಗೆ ಆ ಒಂದು ತುಂಬ ತೊಂದರೆ ಕೊಟ್ಟಿದ್ದರಿಂದ ಶಿವ ತನ್ನ ಸಿಟ್ಟಿನಿಂದ ಏನು ಮನ್ಮಥ ಇದ್ದಾನೆ ಅವನನ್ನೇ ನಾಶ ಮಾಡಿಬಿಟ್ಟ. ಆ ಕಾರಣದಿಂದ ಅವನು ಅನಂಗಾದ ಅಂತ ತಿಳಿಸ್ತಾರೆ. ಅಂತಹ ಅನಂಗ ವಸಂತನೊಂದಿಗೂ ಸೇರಿ ಹಾಗೆಯೇ ಅಪ್ಸರೆಯೊಂದಿಗೂ ಸೇರಿ ನರನಾರಾಯಣರ ಆಶ್ರಮಕ್ಕೆ ಹೋದಾಗ ನಾರಾಯಣನಿಗೂ ಕೂಡ ನಾನು ತೊಂದರೆ ಕೊಡಬಲ್ಲೇನು ಎಂದು ಆಲೋಚಿಸಿ ಅಲ್ಲಿ ಹೋದಾಗ ಅಲ್ಲಿ ಹೋದಾಗ ನಾರಾಯಣನಿಗೆ ಸೋಲಿಸಲಿಕ್ಕೆ ಆಗಲಿಲ್ಲ. ಅಷ್ಟಲ್ಲದೆ ನಾರಾಯಣನೇ ಊರ್ವಶಿ ಎಂಬ ಒಂದು ಅಪ್ಸರೆಯನ್ನು ಸೃಷ್ಟಿ ಮಾಡಿ ಊರ್ವಶಿಯರಲ್ಲೇ ರಂಭೆ ಶ್ರೇಷ್ಠ ಅಂತ ಆಗಿದ್ರೆ ಅವಳಿಗಿಂತ ಒಂದು ತೂಕ ಹೆಚ್ಚು ಎನ್ನುವಂತೆ ಆ ಒಂದು ಊರ್ವಶಿಯನ್ನು ಸೃಷ್ಟಿ ಮಾಡ್ತಾನೆ. ಆ ಊರ್ವಶಿಯನ್ನು ನೋಡಿ ಮನ್ಮಥನಿಗೂ ಕಾಮ ಬರುವಾಗ ಆಯಿತು ಅಂತ ಹೇಳ್ತಾರೆ. ಹಾಗೆಯೇ ಇಂದ್ರ ಕೂಡ ತಬ್ಬಿಬ್ಬಾಗ್ತಾನೆ ಅಂತ ಹೇಳೋದು ಎಂತಹ ಒಂದು ಆ ಸೌಂದರ್ಯ ಅಂತ ನೋಡಿ ಇಂದ್ರ ಕೂಡ ಆಶ್ಚರ್ಯಚಕಿತನಾಗ್ತಾನಂತೆ. ಆನಂತರ ಅಲ್ಲಿ ಅಷ್ಟು ಕಥೆಯನ್ನು ಅಲ್ಲಿ ನಿಲ್ಲಿಸಿ ಆನಂತರ ಆ ಪ್ರಹ್ಲಾದನ ಕಥೆಯನ್ನು ನಿಲ್ಲಿಸಲಿಕ್ಕೆ ಆರಂಭ ಮಾಡ್ತಾರೆ. ಪ್ರಹ್ಲಾದನ ಹತ್ರ ಈ ಋಷಿಗಳು ಬಂದಾಗ ಅವರ ಹತ್ರ ಚ್ಯವನ ಋಷಿಗಳು ಬಂದಾಗ ಅವರ ಹತ್ರ ಯಾವ ನದಿಗಳು ಶ್ರೇಷ್ಠ ಅಂತ ಕೇಳುವಾಗ ಅವರು ವರ್ಣಿಸುವಾಗ ನೈಮಿಷ ತೀರ್ಥವು ಶ್ರೇಷ್ಠ ಅಂತ ಅವರು ಹೇಳುವಾಗ ಹಾಗಾದರೆ ನಾನು ನೈಮಿಷ ತೀರ್ಥಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿ ಹೋಗ್ತಾನೆ. ಅಲ್ಲಿ ಮರಗಳೆಲ್ಲ ಪೆಟ್ಟು ತಿಂದು ಬಿದ್ದಿವೆ ಎನ್ನುವ ಅರ್ಥದಲ್ಲಿ ಬಾಣಗಳೆಲ್ಲ ಅದಕ್ಕೆ ಚುಚ್ಚಿದೆ. ಹಾಗಾಗಿ ಯಾರು ಇಂತಹ ಮರಗಳಿಗೆಲ್ಲ ತೊಂದರೆ ಕೊಟ್ಟವರು ಅಂತ ಆಲೋಚಿಸುತ್ತಾ ಅಲ್ಲಿಬ್ಬರು ಋಷಿಗಳು ಕೂತ್ಕೊಂಡಿರ್ತಾರೆ. ಅವರೇ ನರನಾರಾಯಣರು. ಅವರ ಒಂದು ಸ್ವಭಾವದ ತಿಳಿವಿಲ್ಲದೆ ಇವರು ಋಷಿಗಳಾಗಿ ತಪಸ್ಸು ಮಾಡ್ತಾ ಇದ್ದಾರೆ ಅಷ್ಟೇ, ಬಾಣಗಳನ್ನೆಲ್ಲ ಇಟ್ಕೊಂಡಿದ್ದಾರೆ, ಧನುಸ್ಸನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂತಹ ಕೃತ್ಯವನ್ನು ಮಾಡಿದವರು ಇವರೇ ದೊಡ್ಡ ಡಾಂಬಿಕತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅವರ ಹತ್ರವೇ ಮಾತಾಡ್ಲಿಕ್ಕೆ ಬರ್ತಾನೆ. ಆಗ ನರ ಬಂದು ಹೇಳ್ತಾನೆ, ನಿಮಗೆ ಸಾಮರ್ಥ್ಯ ಇದೆ, ನಮ್ಮ ಬಗ್ಗೆ ನೀನು ದೂರ್ತಾ ಇದೆಯಲ್ವಾ, ನಿನಗೆ ನಮ್ಮನ್ನು ಎದುರಿಸುವ ಸಾಮರ್ಥ್ಯ ಎಂದಾದರೂ ಉಂಟಾ ಅಂತ ಅವನು ಕೇಳ್ತಾನೆ. ನನ್ನನ್ನು ಯಾರು ತಾನೇ ನಮ್ಮಿಬ್ಬರನ್ನು ಯಾರು ತಾನೇ ನಮಗೆ ತೊಂದರೆ ಕೊಡಲಿಕ್ಕೆ ಸಾಧ್ಯ, ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ಇತ್ಯೇವ ಮುಕ್ತ್ವಾ ವಚನಂ ದೇವಾಗ್ರೇ ದಾನವೇಶ್ವರಃ ಶಿರಸ್ನಾತಃ ತದಾ ತಸ್ಥೋ ಗೃಣನ್ ಬ್ರಹ್ಮ ಸನಾತನಂ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾ ಸರ್ವಮೇವ ಮಯಾ ಲಬ್ಧಂ ತತ್ಪ್ರಸಾದ ಅದೋಕ್ಷಜ ತತ್ಪಾದ ಪಂಕಜಾಭ್ಯಾಂ ಹಿ ಖ್ಯಾತಿರಸ್ತು ಸದಾ ಮಮ ಅಂತ ಈ ಪ್ರಹ್ಲಾದ ಮುಂದಿನ ವೃತ್ತಾಂತವನ್ನು ಹೇಳ್ತಾರೆ. ಅದಕ್ಕಿಂತ ಮುಂಚೆ
ಅಥೋವಾಚ ದಿತೀಶಸ್ಥೌ ಕಾ ಶಕ್ತಿ ಯುವಯೋ ಇಹ ಮೈ ತಿಷ್ಠತಿ ದೈತ್ಯೇಂದ್ರೆ ಧರ್ಮಸೇತು ಪ್ರವರ್ತಕೆ. ಅಲ್ಲ, ನೀನು ನನ್ನವ ಸಾಮರ್ಥ್ಯದ ಬಗ್ಗೆ ಮಾತಾಡ್ತೀಯಲ್ಲ, ನನ್ನ ಮುಂದೆ ನಿಲ್ಲಲಿಕ್ಕೆ ನಿಮ್ಮಿಬ್ಬರಿಗೆ ಏನು ತಾನೇ ಶಕ್ತಿ ಇದೆ? ಯಾವ ಶಕ್ತಿ ಕೂಡ ಇಲ್ಲ ಅಂತ ಹೇಳ್ತಾನೆ. ಆಗ ನರ ಹೇಳ್ತಾನಂತೆ, ನರಸ್ತಂ ಪ್ರತ್ಯುವಾಚಾತ ಆವಾಭ್ಯಾಂ ಶಕ್ತಿರೂರ್ಜಿತ ನ ಕಶ್ಚಿತ್ ಶಕ್ನುಯಾದ್ ಯೋದ್ಧುಂ ನರನಾರಾಯಣೋ ಯುಧಿ. ಈ ನರನಾರಾಯಣನಂತ ನಾವಿಬ್ಬರೇನಿದ್ದೇವೆ, ನಮ್ಮನ್ನು ಯುದ್ಧದಲ್ಲಿ ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಆ ನರ ಹೇಳ್ತಾನಂತೆ. ಆಗ ದೈತ್ಯೇಶ್ವರ ಹೇಳ್ತಾನಂತೆ, ದೈತ್ಯೇಶ್ವರ ಅಂತ ಹೇಳಿದ್ರೆ ಪ್ರಹ್ಲಾದ, ದೈತ್ಯೇಶ್ವರ ತತಃ ಕ್ರುದ್ಧ ಪ್ರತಿಜ್ಞಾ ಮಾರುರೋಹ ಚ ಯಥಾ ಕಥಾಂಚಿ ಜೇಷ್ಯಾಮಿ ನರನಾರಾಯಣೋ ರಣೇ ಅಂತ. ನೀನು ಏನಂತ ಮಾತಾಡ್ತಾ ಇದ್ದಿ? ನಾವಿಬ್ರು ನರನಾರಾಯಣರಿದ್ದೇವಲ್ವಾ, ನಾವು ಯಾರನ್ನು ಕೂಡ ಯುದ್ಧದಲ್ಲಿ ಸೋಲಿಸಲಿಕ್ಕೆ ಸಾಮರ್ಥ್ಯ ನಮಗಿದೆ ಅಂತ ಅವನು ಹೇಳ್ತಾನಂತೆ. ಆಗ ಇತ್ಯೇವಂ ಮುಕ್ತವಚನಂ ಮಹಾತ್ಮ ದಿತೀಶ್ವರ ಸ್ಥಾಪ್ಯ ಬಲಂ ವನಾಂತೆ ವಿತತ್ಯ ಚಾಪಂ ಗುಣಮಾವಿಕೃಷ್ಯ ತಲಧ್ವನಿಂ ಘೋರತರಂ ಚಕಾರ. ಹೌದಾ, ನೀನು ಹೀಗೆಲ್ಲ ಹೇಳ್ತೀಯ ಅಂತ ಹೇಳಿ ಪ್ರಹ್ಲಾದ ಒಂದು ಚಾಪ ಅಂದರೆ ಆ ಒಂದು ಬಿಲ್ಲನ್ನು ಹಿಡಿದುಕೊಂಡು ಬಾಣವನ್ನು ಹೂಡಿ ಒಂದು ದೊಡ್ಡ ಸದ್ದು ಮಾಡ್ತಾನಂತೆ. ಆ ಬಿಲ್ಲನ್ನು ನಾವು ಹಗ್ಗಕ್ಕೆ ಕಟ್ಟುವಾಗ ಒಂದು ಸದ್ದು ಆಗ್ತದೆ. ಅಂತಹ ಸದ್ದನ್ನು ಮಾಡಿ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ, ಬಾಣನೊಟ್ಟಿಗೆ ಯುದ್ಧಕ್ಕೆ ಅಂತ ಹೇಳ್ತಾನಂತೆ. ಆಗ ನರಹ ಕೂಡ ತತಃ ನರಸ್ತ್ವಾಜಗವಂ ಹಿ ಚಾಪಂ ಆನಮ್ಯ ಬಾಣಾನ್ ಸುಬಹು ಶಿತಾಗ್ರಾನ್ ಮುಮೋಚತಾನ್ ಅಪ್ರತಿಮೈ ಪೃಷತ್ಕೈ ಚಿಚ್ಚೇದ ದೈತ್ಯಸ್ತಪನೀಯ ಪುಂಖೈ. ಆಗ ನರಹ ಕೂಡ ನಾನು ಕೂಡ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾ ಬಾಣವನ್ನು ಹೂಡ್ತಾನಂತೆ. ಆಗ ಅವನು ಬಾಣವನ್ನು ಬಿಡ್ತಾನಂತೆ. ಯಾರು? ಪ್ರಹ್ಲಾದ. ಆ ಪ್ರಹ್ಲಾದ ಬಿಟ್ಟಂತಹ ಬಾಣವನ್ನು ಸುಲಭವಾಗಿ ಆ ನರ ಪುಡಿ ಮಾಡಿ ಬಿಡ್ತಾನಂತೆ. ಆಗ ಹೇಳ್ತಾರೆ, ಚಿನ್ನಾನ್ ಸಮೀಕ್ಷ್ಯ ನರ ಪ್ರಶಕ್ಕಾನ್ ದೈತ್ಯೇಶ್ವರೇಣ ಅಪ್ರತಿಮೇನ ಸಂಖ್ಯೆ ಕ್ರುದ್ಧ ಸಮಾನಮ್ಯ ಬಹು ಮಹಾಧನುಸ್ತತಃ ಮುಮೋಚಾನ್ಯಾನ್ ವಿವಿಧಾನ್ ಪ್ರಶಕ್ತಾನ್ ಅಂತ. ಮೊದಲು ಆ ನರ ಬಿಟ್ಟ ಬಾಣವನ್ನು ಪ್ರಹ್ಲಾದ ಪುಡಿ ಮಾಡಿದರೆ, ಈಗ ಪ್ರಹ್ಲಾದ ಬಿಟ್ಟ ಬಾಣವನ್ನು ಈ ನರ ಪುಡಿ ಮಾಡ್ತಾನಂತೆ, ಬಹಳ ಕ್ರುದ್ಧನಾಗಿ ಪುಡಿ ಮಾಡ್ತಾನಂತೆ. ಅಲ್ಲೊಂದು ವಿಶೇಷವಾಗಿ ಒಂದು ಪ್ರಸಂಗವನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಕೇಳಿದರೆ, ಏಕಂ ನರೋ ದ್ವೌ ದಿತಿಜೇಶ್ವರಶ್ಚ ತ್ರೀಂಧರ್ಮಸೂನುಶ್ಚತುರೋ ದಿತೀಶಃ ನರಸ್ತು ಬಾಣಾನ್ ಪ್ರಮುಮೋಚ ಪಂಚ ಷಡ್ ದೈತ್ಯನಾಥೋ ನಿಶಿತಾನ್ ಪ್ರಶಕ್ಕಾನ್ ಅಂತ. ಈ ನರ ಒಂದು ಬಾಣವನ್ನು ಬಿಟ್ಟ ಅಂತೆ. ಆಗ ಇವನು ದಿತಿಜೇಶ್ವರ ಪ್ರಹ್ಲಾದ 2 ಬಾಣವನ್ನು ಬಿಟ್ಟ ಅಂತೆ. ಇವ 3 ಬಿಡ್ತಾನೆ, ಅವನು 4 ಬಿಡ್ತಾನೆ. ಒಂದು ಬಾರಿ ಇವನು 7 ಬಿಟ್ಟ ಅಂತೆ, ಇನ್ನೊಂದು ಸರಿ ಇವ 8 ಬಿಟ್ಟ ಅಂತೆ. ಆನಂತರ ಹೀಗೆ ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ. ಹಾಗೇನೆ ಕೊನೆಗೆ ಶತ ಬಾಣವನ್ನು ಬಿಡ್ತಾನಂತೆ. ಶತಂ ನರಸ್ತ್ರೀಣಿ ಶತಾನಿ ದೈತ್ಯ ಷಡ್ಧರ್ಮಪುತ್ರೋ ದಶ ದೈತ್ಯರಾಜ ತಥೋಪ್ಯ ಸಂಖ್ಯೇತರಾನ್ ಹಿ ಬಾಣಾನ್ ಮುಮೋಚತಸ್ತು ಸುಭೃಶಮಿ ಕೋಪಾತ್. ಇಬ್ರು ಕೂಡ ಬಿಡ್ತಾ ಇಲ್ಲ, 100,000 ಬಾಣವನ್ನು ಬಿಡ್ತಾ ಇದ್ದಾರಂತೆ, ಇಬ್ರು ಕೂಡ ಅದನ್ನು ನಿವಾರಿಸ್ತಾ ಇದ್ದಾರಂತೆ. ಆಗ ಇಬ್ರು ಯುದ್ಧವನ್ನು ನಿಲ್ಲಿಸ್ತಾರಂತೆ, ಯುದ್ಧವನ್ನು ಮಾಡ್ತಾನೆ ಇದ್ದಾರಂತೆ. ಆಗ ಹೇಳ್ತಾರೆ, ತಥೋನರೋ ಬಾಣಗಣೈರ ಸಂಖ್ಯೈಹಿ ರವಾತರ ಭೂಮಿ ಮಥೋ ದಿಶಕ್ಕಂ ಸಚಾಪಿ ದೈತ್ಯ ಪ್ರವರಃ ಪೃಷತ್ಕೈಹಿ ಚಿಚ್ಚೇದ ವೇಗ ತಪನೀಯ ಪುಂಖೈಹಿ ಅಂತ. ಆಗ ನರ ಅಸಂಖ್ಯವಾದ, ಎಷ್ಟು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಸಂಖ್ಯವಾದ ಬಾಣವನ್ನು ಬಿಟ್ಟರೂ ಕೂಡ ಆಗ ಕೂಡ ಆ ಪ್ರಹ್ಲಾದ ಅದನ್ನು ಪುಡಿ ಪುಡಿ ಮಾಡ್ತಾನಂತೆ. ಆಗ ಹೇಳ್ತಾರೆ, ತದಪದತ್ರಿಭಿ ವೀರೋ ಸುಭೃಶಂ ನರದಾನವೋ ಯುದ್ಧೇ ವರಾಸ್ತ್ರೈ ಯುದ್ಧೇತಾಂ ಘೋರರೂಪೈ ಪರಸ್ಪರಂ ತತಸ್ತು ದೈತ್ಯೇನ ವರಾಸ್ತ್ರಪಾಣಿನ ಚಾಪೇ ನಿಯುಕ್ತಂ ತು ಪಿತಾಮಹಸ್ತ್ರಂ ಮಹೇಶ್ವರಾಸ್ತ್ರಂ ಪುರುಷೋತ್ತಮೇನ ಸಮಂ ಸಮಾಹತ್ಯ ನಿಪೇತತು ಸ್ತೌ ಅಂತ. ಆಗ ಇವ ಪ್ರಹ್ಲಾದ ಬ್ರಹ್ಮಾಸ್ತ್ರವನ್ನು ಬಿಡ್ತಾನಂತೆ. ಅದಕ್ಕೆ ಪ್ರತಿಯಾಗಿ ಈ ನರ ಮಹೇಶ್ವರ ಶಿವಾಸ್ತ್ರವನ್ನು ಬಿಡ್ತಾನಂತೆ. ಆಗ ಆ ಬಿಟ್ಟದ್ದನ್ನು ನೋಡಿ ಇಬ್ಬರು ಎರಡು ಬಾಣಗಳು ಕೆಳಗೆ ಬಿದ್ದು ಬಿಡ್ತಾನಂತೆ. ಆಗ ಪ್ರಹ್ಲಾದ ಏನು ಮಾಡಿದ ಅಂತ ಹೇಳ್ತಾರೆ, ಬ್ರಹ್ಮಾಸ್ತ್ರೇತು ಪ್ರಶಮಿತೆ ಪ್ರಹ್ಲಾದ ಕ್ರೋಧಮೂರ್ಛಿತ ಗದಾಂ ಪ್ರಗೃಹ್ಯತ ರಸ ಪ್ರಜಸ್ಕಂದ ರಥೋತ್ತಮಾನ್. ಆಗ ಗದೆಯನ್ನು ಹಿಡ್ಕೊಂಡು ಬಂದಂತೆ ಪ್ರಹ್ಲಾದ ಸಿಟ್ಟಲ್ಲಿ, ಬಹಳ ಕ್ರೋಧದಿಂದಲೇ ಮೂರ್ಛೆ ಹೋಗುವಾಗಿದ್ದಾನಂತೆ. ಗದೆಯನ್ನೇ ಹಿಡ್ಕೊಂಡು ಬಂದು ಅದರಲ್ಲೇ ರಥಕ್ಕೆ ಹೊಡಿತೇನೆ ಈಗ ನಾನು ರಥೋತ್ತಮಾತ್. ಅವನ ರಥದಿಂದ, ನರ ರಥದಲ್ಲಿರಲಿಲ್ಲ, ಆದರೆ ಅವನು ತನ್ನ ರಥದಿಂದ ಕೆಳಗೆ ಬಂದು ಹೊಡಿಲಿಕ್ಕೆ ಹೋಗ್ತಾನಂತೆ. ಆಗ ನರ ಏನು ಮಾಡ್ತಾನೆ ಹೇಳ್ತಾರೆ, ಗದಾಪಾಣಿಂ ಸಮಾಯಾಂತಂ ದೈತ್ಯಂ ನಾರಾಯಣಸ್ತದ ದೃಷ್ಟವಾದ ಪೃಷ್ಠದಶ್ಚಕ್ರೆ ನರಂ ಯೋದ್ದು ಮನಾಹ ಸ್ವಯಂ. ಆಗ ನರ ನೋಡ್ತಾ ನಿಂತಿದ್ದಾನಂತೆ. ಆಗ ನಾರಾಯಣ
ಅಣ್ಣ ಅಲ್ವಾ, ಆ ನಾರಾಯಣ ನರನನ್ನು ಸ್ವಲ್ಪ ಬದುಕಿ ಧರಿಸಿ ಇನ್ನು ನಾನು ನೋಡ್ಕೊಳ್ತೇನೆ ಅಂತ ನಾರಾಯಣ ಮುಂದೆ ಬರ್ತಾನಂತೆ. ನಾರಾಯಣ ಮುಂದೆ ಬಂದು ತಥೋ ತಿರೀಶ ಸಗದ ಸಮಾದ್ರವತ್ ಸಶಾಂಗಪಾಣಿಂ ತಪಸಾಂ ನಿಧಾನಂ ಖ್ಯಾತಂ ಪುರಾಣರ್ಷಿ ಮುದಾರ ವಿಕ್ರಮಂ ನಾರಾಯಣಂ ನಾರದ ಲೋಕಪಾಲನಂ ಅಂತ ಹೇಳ್ತಾರೆ. ಲೋಕಪಾಲನಂ ನಾರಾಯಣಂ ಅಂತ ನಾರಾಯಣನಿಗೊಂದು ವಿಶೇಷಣವನ್ನು ಕೊಡ್ತಾರೆ. ಲೋಕವನ್ನೇ ಪಾಲಿಸುವಂತಹ ನಾರಾಯಣನ ಹತ್ರ ಅವನು ಯುದ್ಧಕ್ಕಾಗಿ ಬರ್ತಾನಂತೆ. ಅಂದರೆ ಇಡೀ ಲೋಕವನ್ನೇ ಪಾಲಿಸ್ತಾನೆ, ಅವನೊಂದಿಗೆ ಯುದ್ಧ ಮಾಡುವುದಂತ ಹೇಳಿ ಏನರ್ಥ. ಆದರೆ ಆ ನಾರಾಯಣನ ಬಗ್ಗೆ ಜ್ಞಾನ ಪ್ರಹ್ಲಾದನಿಗಿಲ್ಲ. ಇವ ನಾರಾಯಣನೇ ನನ್ನ ನಾನು ಅಪ್ಪಟ ನಾನು ಯಾರ ಭಕ್ತನಾಗಿದ್ದೇನೋ ಅವನೇ ಬಂದು ನಿಂತಿದ್ದಾನೆ, ಅವನಿಗೆ ಜ್ಞಾನ ಇಲ್ಲ. ಹಾಗಾಗಿ ಅವನು ಯುದ್ಧಕ್ಕೆ ಬರ್ತಾನಂತೆ. ಶಾರ್ಂಗಪಾಣಿ, ಶಾರ್ಂಗ ಧನುಸ್ಸನ್ನು ಹಿಡಿದುಕೊಂಡು ನಿಂತಿರುವಂತಹ ಆ ನಾರಾಯಣನ ಹತ್ರ ಬರ್ತಾನಂತೆ. ಆಗ ಪ್ರಹ್ಲಾದ ಮತ್ತು ನಾರಾಯಣನ ನಡುವೆ ಯುದ್ಧ ಹೇಗಾಯಿತು ಅಂತ ಇಲ್ಲಿ ಹೇಳ್ತಾರೆ. ಶಾರ್ಂಗಪಾಣಿ ನಮಾಯ ಅಂತಂ ದೃಷ್ಟ್ವಾಗ್ರೇ ದಾನವೇಶ್ವರ ಪರಿಭ್ರಾಮ್ಯ ತದಾ ವೇಗ ಮೂರ್ಧಿ ಸಾಧ್ಯ ಮತಾಡಯತ್. ಸಾಧ್ಯಂ ಅಂತ ಹೇಳ್ತಾರೆ, ಅಂದರೆ ಸಾಧ್ಯನಾದ ನಾರಾಯಣನಿಗೆ ಹೊಡಿತಾನೆ ಅಂತ. ಅಂದರೆ ಸಾಧ್ಯ ಅಂದರೆ ಅಂತ ಕೇಳಿದರೆ ಅದೊಂದು ಅಪೂರ್ವವಾದ ಹೆಸರು. ನಾವು ಯಾರನ್ನು ಸಾಧನೆ ಮಾಡ್ತೇವೋ, ಯಾರನ್ನು ಸಾಧಿಸಲಿಕ್ಕೆ ಹೋಗ್ತೇವೋ ಅವನು ಸಾಧ್ಯ ಅಂತ ಹೇಳುವಂಥದ್ದು. ಅಂದರೆ ನಾವು ಮುನಿಗಳು ಭಗವಂತನನ್ನು ನೋಡಲಿಕ್ಕೆ ಹೋಗ್ತಾರೆ, ಅವನನ್ನು ಬಹಳ ಅವನ ಬಗ್ಗೆ ಯೋಚನೆ ಮಾಡ್ತಾ ತಮ್ಮ ಹೃತ್ಕಮಲದಲ್ಲಿ ಅವನನ್ನು ಕಾಣಬೇಕು ಅಂತ ಸಾಧಿಸಲಿಕ್ಕೆ ಹೋಗುವುದರಿಂದ, ಅವನನ್ನು ಅಲ್ಲಿರುವುದನ್ನು ಕಾಣಿಸ್ಲಿಕ್ಕೆ ಹೋಗುವುದರಿಂದ ಅವನಿಗೆ ಸಾಧ್ಯ ಅಂತ ಹೆಸರು. ಹಾಗಾಗಿ ಆ ಸಾಧ್ಯನಾದ ನಾರಾಯಣನಿಗೆ ಅವನು ಹೊಡಿತಾನಂತೆ. ಯಾವ ರೀತಿಯಾಗಿ ಕೇಳಿದರೆ ಗದೆಯನ್ನು ಹಿಡಿದುಕೊಂಡು ತೆಗೆದು ಅವನ ತಲೆಗೆ ಹೊಡಿತಾನಂತೆ. ಆ ಪ್ರಹ್ಲಾದ ನಾರಾಯಣನ ತಲೆಗೆ ಹೊಡಿತಾನಂತೆ. ಆಗೇನಾಯಿತು ಅಂತ ಹೇಳ್ತಾರೆ. ತಾಡಿತಸ್ಯಾತ ಗದಯ ಧರ್ಮಪುತ್ರಸ್ಯ ನಾರದ ನೇತ್ರಾಭ್ಯಂ ಅಪತದ್ವಾರಿ ವರ್ಣಿವರ್ಷ ನಿಭಂಭುವಿ ಅಂತ. ಆಗ ಯಾವಾಗ ಅವನ ತಲೆಗೆ ಪೆಟ್ಟು ಬಿಟ್ಟಿತೋ ಆಗ ನಾರಾಯಣನ ಕಣ್ಣಿನಿಂದ ಒಂದು ಕಣ್ಣೀರು ಬಂದಾಗ ಆಯ್ತಂತೆ. ಆ ಕಣ್ಣೀರು ಯಾವ ರೀತಿಯಾಗಿತ್ತು ಕೇಳಿದರೆ ಅದು ಏನು ಬೆಂಕಿಯ ಮಳೆ ಆಗ್ತಾ ಇದೆಯೋ ಜಗತ್ತಿಗೆ ಏನು ಅಂತ ಅಷ್ಟು ಬಿಸಿ ಇತ್ತಂತೆ. ಅಂದರೆ ಆ ದೇವರ ಆ ಒಂದು ಕಣ್ಣೀರು ಏನು ತೋರಿಸಿದ್ರು ಅದು ಕೂಡ ವನ್ನಿ ಸನ್ನಿಭ, ಅಂದರೆ ವನ್ನಿಗೆ ಸದೃಶವಾಗಿತ್ತು ಅಂತ ಹೇಳ್ತಾರೆ. ಮೂರ್ತಿ ನಾರಾಯಣಸ್ಯಾಪಿ ಸಾಗದ ದಾನವಾರ್ಪಿತ ಜಗಾಮ ಶತದ ಬ್ರಹ್ಮನ್ ಶೈಲಶೃಂಗೆ ಯಥಾಶನಿಹಿ ಅಂತ. ಆಗ ಅಶನಿಹಿ ಅಂದರೆ ಬೇಗನೆ ಒಂದು ಪೆಟ್ಟು ಕೊಟ್ಟರೆ ನಾರಾಯಣನ ತಲೆಗೆ. ನಾವು ವಾಯುದೇವರಿಗೆ ಆಕಣಾಶ್ಮ ಅಂತ ಹೇಳ್ತೇವೆ, ಅಂದರೆ ಬಂಡೆಕಲ್ಲು ಅಂತ. ಅದಕ್ಕೆ ಹೊಡೆದ್ರೆ ಆ ಯಾವುದಕ್ಕೆ ಹೊಡಿತೇವೋ ನಾವು ಅದೇ ಪುಡಿ ಆಗ್ತದೆ ಅಂತ. ಇನ್ನು ಅವರ ಅಪ್ಪ, ವಾಯುದೇವರ ಅಪ್ಪ ಈ ನಾರಾಯಣ, ಅವನ ತಲೆಗೆ ಹೊಡೆದ್ರೆ ಏನಾದರೂ ಆಗ್ತದಾ? ತಲೆಗೆ ಹೊಡೆದಕ್ಕೆ ಅದರಲ್ಲಿ ಒಂದು ಸಮಯದ ಅಭಾವವೇ ಇಲ್ಲ. ಮರುಕ್ಷಣದಲ್ಲಿಯೇ ಆ ಗದೆ 100 ಪುಡಿಯಾಗಿ ಹೋಯ್ತಂತೆ. ಅಂದರೆ ಅಷ್ಟು ಗಟ್ಟಿಯಾಗಿ ಹೊಡೆದ್ರು ಕೂಡ ನಾರಾಯಣನಿಗೇನೂ ಆಗಲಿಲ್ಲ ಅಂತ ಹೇಳ್ತಾರೆ. ತಥೋ ನಿವೃತ್ತಿ ದೈತ್ಯೇಂದ್ರ ಸಮಾಸ್ಯಾತ ರಥಂ ಧೃತಂ ಆದಾಯ ಕಾರ್ಮುಕಂ ವೀರ ತೂಣಾತ್ ಬಾಣಂ ಸಮಾದದೆ ಆನಮ್ಯ ಚಾಪಂ ವೇಗೇನ ಗಾರ್ಧಪತ್ರಾಶ್ಚಿಲಿ ಮುಖಾನ್ ಮುಮೋಚ ಸಾಧ್ಯಾಯ ತದ ಕ್ರೋಧಾಂಧ ಕಾರಿತಾನನಃ. ಆಗ ಇವನಿಗೆ ಬಹಳ ಭಯಂಕರ ಸಿಟ್ಟು ಬರ್ತಂತೆ. ನಾನು ಇವನ ತಲೆಗೆ ಹೊಡೆದಿದ್ದೇನೆ, ಇವನಿನ್ನು ಎದ್ದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ಇವನು ಹೊಡೆದಿದ್ದಾನೆ. ಆದರೂ ಕೂಡ ಈ ಥರ ನನ್ನ ಗದೆ ಪುಡಿ ಆಯ್ತಲ್ವಾ ಅಂತ ಇವನಿಗೆ ಭಯಂಕರ ಸಿಟ್ಟು ಬಂದು ಚಾಪವನ್ನು ಹೂಡ್ತಾನಂತೆ. ಬಿಲ್ಲನ್ನು ಹೂಡಿ ಬಾಣವನ್ನು ಬಿಡಲಿಕ್ಕೆ ಸಿದ್ಧನಾಗ್ತಾನಂತೆ. ಆಗ ಆಪತದ ಏವಾಶು ಬಾಣ ಚಂದ್ರಾರ್ಧ ಸನ್ನಿಭಾನ್ ಚಿಚ್ಚೇದ ಬಾಣಿ ಅಪರೈ ನಿರ್ಭಿಭೇದ ಚಿದಾನವಂ ಅಂತ. ಆಗ ಬಂದಂಥ ಬಾಣವನ್ನು ನಾರಾಯಣ ತುಂಬ ಸುಲಭವಾಗಿ ಬಿಟ್ಟು ಬಿಡ್ತಾನೆ. ತುಂಬ ಸುಲಭವಾಗಿ ಅದನ್ನು ಮೀರಿ ಬಿಡ್ತಾನಂತೆ. ಆಗ ಪುನಃ ನಾನಿಷ್ಟು ಪರಾಕ್ರಮಶಾಲಿ, ಇವನು ತುಂಬ ಸುಲಭವಾಗಿ ಮಾಡ್ತಾ ಇದ್ದಾನಲ್ವಾ ಅಂತ ಕೇಳಿ ಪುನಃ ಪ್ರಹ್ಲಾದನಿಗೆ ಭಯವಾಗ್ತದಂತೆ. ಆಗ ತಥೋಂಬರೆ ಸನ್ನಿಪಾತೋ ದೇವಾನಾಂ ಅಭವನ್ ಮುನೆ ದಿದೃಕ್ಷೂಣಾಂ ತದಾ ಯುದ್ಧಂ ಲಘುಚಿತ್ರಂ ಚ ಸುಷ್ಟು ಚ ತದಸುರಾಣಾಂ ದುಂದುಭ್ಯಸ್ತವವಾದ್ಯಂತ ಮಹಾಸ್ವನಾಹ ಪುಷ್ಪವರ್ಷಂ ಅನೌಪಮ್ಯಂ ಮುಮುಚುಹು ಸಾಧ್ಯ ದೈತ್ಯಯೋಹೋ ಅಂತ. ಅದು ಆಗ ದೇವತೆಗಳು ಮಾಡಿದ್ದು ಅದು ಈಗಲೂ ಬಂದದ್ದ ಅಂತ. ಯಾರಾದ್ರೂ ಯುದ್ಧ ಮಾಡ್ತಾ ಇದ್ರೆ, ಯಾರಾದ್ರೂ ಗಲಾಟೆ ಮಾಡ್ತಾ ಇದ್ರೆ ನಾವು ನಿಂತ್ಕೊಂಡು ನೋಡುವಂಥದ್ದು ನಮಗೊಂದು ಕೆಲಸ. ಏನು ಚಂದ ಯುದ್ಧ ಮಾಡ್ತಾ ಇದ್ದಾರಲ್ವಾ ಅಂತ. ಈಗ ಗಲಾಟೆ ಮಾಡಿದರೆ ನಾವು ನೋಡುವಂಥ ಕೆಲಸ ನಮಗೆ. ಅದು ದೇವತೆಗಳು ಮಾಡಿದ್ರು. ಆದರೆ ನಾವು ನೋಡುವುದು ಒಂದು ಬೇರೆ ಥರ, ಏನಾಗ್ತದೆ ಯಾರು ಹೊಡ್ಕೊಳ್ತಾರ ನೋಡುವ ಅಂತ. ಆದರೆ ಆ ದೇವತೆಗಳಿಗೆ ಏನು ಆಶ್ಚರ್ಯ ಇದು. ನಾರಾಯಣ ಅವನ ಭಕ್ತ ಪ್ರಹ್ಲಾದ,
ಆದರೆ ಪ್ರಹ್ಲಾದನಿಗೆ ನಾರಾಯಣ ಅಂತ ಗೊತ್ತಿಲ್ಲ. ಏನು ಚಂದ ಮಾಡಿ ಇವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಅಂತ ಖುಷಿಯಲ್ಲಿ ಅವರು ಆ ಯುದ್ಧವನ್ನು ನೋಡ್ತಾರಂತೆ. ದುಂದುಭಿ ಎಲ್ಲ ನಗಾರಿಯೆಲ್ಲ ಬಾರಿಸ್ತಾರಂತೆ. ಆ ಬ್ರಹ್ಮ ತಮ್ಮ ಲೋಕದಿಂದ ನಗಾರಿಯೆಲ್ಲ ಜೋರಾಗಿ ಬಾರಿಸಲಿಕ್ಕೆ ಸಿದ್ಧರಾಗ್ತಾರಂತೆ. ಆಗ ಆ ಯುದ್ಧವನ್ನು ಅವರು ನೋಡಲಿಕ್ಕೆ ನೋಡಿ ತುಂಬ ಸಂತೋಷಪಟ್ಟು ಪುಷ್ಪವೃಷ್ಟಿಯನ್ನೆಲ್ಲ ಮಾಡ್ತಾರಂತೆ. ನಗರಿಯನ್ನೆಲ್ಲ ಬಾರಿಸಲಿಕ್ಕೆ ಶುರು ಮಾಡ್ತಾರಂತೆ. ಆಗ ಪಶ್ಯಸ್ಸು ದೇವೇಶು ಗಗನಸ್ಥೇಶು ತೌಭೌ ಅಯುಧ್ಯೇತ ಮಹೇಶ್ವಾಸೋ ಪ್ರೇಕ್ಷಕ ಪ್ರೀತಿವರ್ಧನಂ ಅಂತ. ಅವ್ರು ಯಾವ ರೀತಿಯಾಗಿ ಯುದ್ಧ ಮಾಡಿದ್ರು ಕೇಳಿದ್ರೆ ಇದು ವಿಚಿತ್ರ. ಪ್ರೇಕ್ಷಕ ಪ್ರೀತಿವರ್ಧನಂ, ನೋಡುವವರಿಗೆ ಯಾವ ರೀತಿಯಾಗಿ ಸಂತೋಷ ಆಗಬೇಕು ಅದು ಇನ್ನೂ ಜಾಸ್ತಿ ಆಗ್ತಾ ಇರಬೇಕು. ಸಂತೋಷ ಪ್ರೀತಿ ವರ್ಧನ, ಪ್ರೀತಿ ಜಾಸ್ತಿ ಆಗ್ತಾ ಇರಬೇಕು. ಎಂತ ಚಂದ ಮಾಡಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ. ಅದು ಲೆವೆಲ್ ಪ್ರಕಾರ ಹೋಗ್ತಾ ಇದೆ. ಈ ಒಂದು ಹಂತದಲ್ಲಿ ಯುದ್ಧ ಮಾಡ್ತಾರೆ, ಆನಂತರ ಸ್ವಲ್ಪ ಜಾಸ್ತಿ ತಮ್ಮ ಹಂತವನ್ನು ಏರಿಸ್ತಾರೆ, ಪುನಃ ಹಂತವನ್ನು ಏರಿಸ್ತಾರೆ. ಆ ರೀತಿಯಾಗಿ ಯುದ್ಧ ಮಾಡ್ತಾ ಇರುವಾಗ ಇವರಿಗೆ ಬಹಳ ಸಂತೋಷವಾಯಿತು ಅಂತ ಹೇಳ್ತಾರೆ. ಇನ್ನು ತುಂಬ ಹಲವು ಶ್ಲೋಕಗಳಲ್ಲಿ ಆ ಯುದ್ಧದ ವರ್ಣನೆ ಮಾಡ್ತಾರೆ. ಆನಂತರ ಪರಿಗೃಹ್ಯಾತ ಪರಿಘಂ ಭ್ರಾಮಯಾಮಾಸ ದಾನವಃ ಭ್ರಾಮ್ಯಮಾಣಂ ಸ ಚಿಚ್ಚೇದ ನಾರಾಚೇನ ಮಹಾಮುನಿ ಅಂತ. ಆಗ ಪರಿಘ ಹಿಡ್ಕೊಳ್ತಾನಂತೆ. ಪರಿಘ ಅಂತ ಹೇಳಿದರೆ ಹಲಾಯುಧದಂತೆ ಬಹಳ ದೊಡ್ಡದಾಗಿರ್ತದೆ. ಅಂತಹ ಹಲಾಯುಧದಂತಿರುವ ಒಂದು ಪರಿಘವನ್ನು ಇಟ್ಕೊಂಡು ಯುದ್ಧ ಮಾಡಲಿಕ್ಕೆ ಹೋಗ್ತಾನಂತೆ ನಾರಾಯಣನಿಗೆ. ಆಗ ಈ ಥರ ಅವನಿಗೆ ಭ್ರಮ ಉಂಟು ಮಾಡುವ, ನಾರಾಯಣನಿಗೆ ಭ್ರಮೆ ಉಂಟು ಮಾಡುವ ಅಂತ. ಆಗ ಆ ನಾರಾಯಣ ನಾರಾಚವನ್ನು ಇಟ್ಕೊಳ್ತಾನಂತೆ. ನಾರಾಚ ಅಂತ ಹೇಳಿದರೆ ಅದು ಚಿಕ್ಕ ಬಾಣ. ಆ ಚಿಕ್ಕ ಬಾಣ ನಾವು ಬಾಣವೇ ಅದು ತುಂಬ ಚಿಕ್ಕದಾಗಿರ್ತದೆ. ಅದನ್ನು ಬಿಟ್ಟರೆ ಅದು ಎಲ್ಲಿ ಚುಚ್ಚುತ್ತದೋ ಅಲ್ಲಿ ಒಳಗೆ ಹೋದ್ಮೇಲೆ ಬಿರುಕು ಬೀಳ್ತದೆ. ಹಾಗೇನಾಗ್ತದೆ, ಒಳಗಿದ್ದ ನರ ಎಲ್ಲ ತೊಂದರೆ ಕೊಡ್ತದೆ. ಹಾಗೆ ನರಗಳಿಗೆ ಉಪದ ಕೊಡುವಂಥದ್ದು ಒಳಗೆ ಹೋದ್ಮೇಲೆ ತುಂಬ ವಿಸ್ತಾರವಾಗಿ ನರಗಳಿಗೆ ತೊಂದರೆ ಕೊಡುವಂಥದ್ದು ನಾರಾಚ. ಹಾಗಾಗಿ ಆಗ ನಾರಾಚವನ್ನು ಬಿಡ್ತಾನಂತೆ. ಇದೇ ರೀತಿಯಾಗಿ ಯುದ್ಧ ಆಗ್ತಾ ಇರುವಾಗ ತಥೋ ನಾರಾಯಣೋ ದೇವ ದೈತ್ಯನಾಥಂ ಜಗದ್ಗುರು ನಾರಾಚೇನ ಜಗನ್ನಾಥ ಹೃದಯೇ ಸುರತಾಪಸಃ ಅಂತ. ಆ ನಾರಾಚವನ್ನು ಕೊನೆಗೆ ಹೃದಯಕ್ಕೆ ಬಿಡ್ತಾನಂತೆ. ಯಾರು ಜಗನ್ನಾಥ, ಜಗತ್ತಿನ ಗುರುವಾದಂತಹ ಆ ನಾರಾಯಣ ಒಳ್ಳೆಯ ತಪಸ್ಸನ್ನು ಮಾಡ್ತಾ ಇದ್ದಂಥವನು ಹೃದಯಕ್ಕೆ ಆ ನಾರಾಚವನ್ನು ಬಿಡ್ತಾನಂತೆ. ಆಗ ಸಂಭಿನ್ನ ಹೃದಯೋ ಬ್ರಹ್ಮನ್ ದೇವೇನ ಅದ್ಭುತ ಕರ್ಮಣ ನಿಪಪಾತ ರಥೋಪಸ್ಥೆ ತಮಪೋವಾಹ ಸಾರಥಿ ಅಂತ ಹೇಳ್ತಾರೆ. ಅಂದರೆ ಆ ರೀತಿಯಾಗಿ ಸಂಭಿನ್ನ ಹೃದಯನಾದಂತಹ, ಹೃದಯವೇ ಭಿನ್ನವಾದಂತಹ ಆ ಪ್ರಹ್ಲಾದ ತುಂಬ ಕೆಳಗೆ ಬಿದ್ದು ಬಿಟ್ಟ ಅಂತೆ. ರಥೋಪಸ್ಥನಾದವನು ಮುಂದೆ ಕೆಳಗೆ ಬಿದ್ದು ಬಿಟ್ಟ ಅಂತೆ. ಆಗ ಸಸಂಜ್ಞಾಂ ಸುಚಿರೇಣೈವ ಪ್ರತಿಲಂಭ್ಯ ದಿತೀಶ್ವರ ಸದೃಢಂ ಚಾಪಮಾದಾಯ ಭೂಯೋ ಯೋದ್ಧುಮುಪಾಗತಃ ಅಂತ. ಆಗ ಸುಚಿರೇಣೇವ ಸ್ವಲ್ಪ ಹೊತ್ತಾದ ಮೇಲೆ ಅವನು ಆ ಪ್ರಹ್ಲಾದ ಪುನಃ ಸಂಜ್ಞೆಯನ್ನು ಪಡೆದು ಪುನಃ ಯುದ್ಧ ಮಾಡಲಿಕ್ಕೆ ಹೋಗ್ತಾನಂತೆ. ಆಗ ತಮ್ಮ ಆಗತಂ ಸನ್ನಿರೀಕ್ಷ್ಯ ಪ್ರತ್ಯುವಾಚ ನರಾಗ್ರಜ ಗಚ್ಚ ದೈತ್ಯೇಂದ್ರ ಯೋಸ್ಯಾಮಃ ಪ್ರಾತಸ್ತ್ವಾನ್ಹಿ ಕಮಾಚರ ಅಂತ. ಆಗ ನಾರಾಯಣ ಹೇಳ್ತಾನಂತೆ, ಆ ಯುದ್ಧದ ಪ್ರಸಂಗದಲ್ಲಿದ್ದಾನೆ ನಾರಾಯಣ, ಆದರೂ ಕೂಡ ಯಾವ ಸಮಯ ಅಂತ ನಿಂಗೆ ಗೊತ್ತುಂಟಾ? ಈಗ ಪ್ರಾತಃ ಸಂಧ್ಯಾ ವಂದನ ಸಮಯ, ನೀನು ಪ್ರಾತಃಸವನ ಅನ್ನಿಕ ಮಾಡಬೇಕು. ಈಗ ನೀನು ಈ ಸಮಯದಲ್ಲಿ ಕೂಡ ಯುದ್ಧ ಮಾಡ್ತೇನೆ ಹೇಳಿದರೆ ಇದು ಸರಿಯಲ್ಲ. ನೀನು ಈ ಸಮಯದಲ್ಲಿ ಯುದ್ಧ ಮಾಡುವಂಥದ್ದಲ್ಲ, ಹೋಗಿ ಸಂಧ್ಯಾ ವಂದನೆ ಮಾಡು ಅಂತ ಹೇಳುವಾಗ ಆಗ ಪ್ರಹ್ಲಾದ ಆಯಿತು ಅಂತ ಹೇಳಿ ಅವನಿಗೂ ಕೂಡ ಒಳ್ಳೆಯ ಒಂದು ಚಿಂತನೆ ಇತ್ತು, ಸಂಧ್ಯಾ ವಂದನೆ ಮಾಡಬೇಕು ಅಂತ. ಹಾಗಾಗಿ ಇವ ಮುಕ್ತೋ ದಿತೀಶಸ್ತು ಸಾಧ್ಯೇನ ಅದ್ಭುತ ಕರ್ಮಣ ಜಗಾಮ ನೈಮಿಷಾರಣ್ಯಂ ಕ್ರಿಯಾಂ ಚಕ್ರೇ ತದಾನ್ನಿಕೀಂ ಏವಂ ಯುಜ್ಯತಿ ದೇವೇ ಚ ಪ್ರಹ್ಲಾದೋ ಹೆಸರೋ ಮುನೆ ರಾತ್ರೋ ಚಿಂತೆಯತೆ ಯುದ್ಧೇ ಕಥಂ ಜೇಷ್ಯಾಮಿ ದಾಂಭಿಕಂ ಅಂತ. ಆಗ ಅವನು ನೈಮಿಷ ಅಲ್ಲಿ ಆ ತೀರ್ಥಕ್ಕೆ ಹೋಗಿ ಅಲ್ಲಿ ಅರ್ಘ್ಯಾದಿಗಳನ್ನು ಕೊಟ್ಟು ಪುನಃ ಬರ್ತಾನಂತೆ. ಆದರೆ ತುಂಬ ಅಲ್ಲಿ ಪುನಃ ಯುದ್ಧ ಪ್ರಾರಂಭವಾಗ್ತದೆ. ಆದರೂ ಕೂಡ ಇವನನ್ನು ಹೇಗೆ ತಾನೇ ನಾನು ಕೊಲ್ಲಬೇಕು, ಈ ನಾರಾಯಣನನ್ನು ಹೇಗಾದರೂ ನಾನು ಯುದ್ಧ ಮಾಡಿ ಅವನನ್ನು ಸೋಲಿಸಬೇಕು ಅಂತ ರಾತ್ರಿ ಕೂಡ ಅದನ್ನು ಯೋಚನೆ ಮಾಡ್ತಾ ಇದ್ದಾನಂತೆ. ಆಗ ಏವಂ ನಾರಾಯಣೇನೋಸೌ ಸಹಾಯುಜ್ಯತ ನಾರದ
ದಿವ್ಯಂ ವರ್ಷಸಹಸ್ರಂ ತು ದೈತ್ಯೋ ದೇವನ ಚಾಜಯತ್. ಆಗ ಅವನು ಹೇಳ್ತಾರೆ 1000 ವರ್ಷಗಳ ಕಾಲ ಯುದ್ಧ ಮಾಡ್ತಾರಂತೆ ಅವರಿಬ್ರು. ಪ್ರಹ್ಲಾದ ಮತ್ತೆ ನಾರಾಯಣ 1000 ವರ್ಷಗಳ ಕಾಲ ಯುದ್ಧ ಮಾಡ್ತಾರಂತೆ. ನಾರಾಯಣನಿಗೆ ಪ್ರಹ್ಲಾದನನ್ನು ಅವನಿಗೆ ಆಟ ಆಡುವ ಅಂತಿದ್ರೆ ಪ್ರಹ್ಲಾದ ನಾರಾಯಣನ ಸೋಲಿಸಬೇಕು ಅಂತಾನೆ ಅನ್ಕೊಳ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ 1000 ವರ್ಷ ಅವನು ಯುದ್ಧ ಮಾಡಿದ್ರು ಕೂಡ ಅವನಿಗೆ ಗೆಲುವು ಪ್ರಾಪ್ತಿಯಾಗಲಿಲ್ಲ ಅಂತೆ. ತತಃ ವರ್ಷಸಹಸ್ರ ಅಂತೆ ಹ್ಯಜಿತೇ ಪುರುಷೋತ್ತಮೆ ಪೀತವಾಸ ಸಮಭ್ಯತ್ಯ ದಾನವೋ ವಾಕ್ಯಮಬ್ರವೀತ್ ಕಿಮರ್ಥಂ ದೇವದೇವೇಶ ಸಾಧ್ಯಂ ನಾರಾಯಣಂ ಹರಿಂ ವಿಜೇತುಂ ನಾದಿಶಕ್ನೋಮಿ ಏತನ್ಮೇ ಕಾರಣಂ ವದ. ಅಲ್ಲ, ಅವನು ದೊಡ್ಡ ಭಕ್ತ ಪ್ರಹ್ಲಾದ. ಅವನು ಅಂದ್ಕೊಂಡಿದ್ದಾನೆ ವಿಷ್ಣು ಭಕ್ತರಿಗೆ ಯಾವತ್ತೂ ಸೋಲಾಗುವುದಿಲ್ಲ ಅಂತ. ನಾನು ದೊಡ್ಡ ವಿಷ್ಣು ಭಕ್ತ, ಆದರೂ ಕೂಡ ನಾನು ಇವನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ನಾರಾಯಣನನ್ನು ಅಂತ ಹೇಳಿ ಅಲ್ಲಿ ಪೀತವಾಸಧಾರಿಯಾದ, ಮುಖ್ಯವಾಗಿ ನಿಜ ರೂಪ ಅಂತ ಅಂದ್ಕೊಳ್ತಾ ಇದ್ದಾನೋ ಪೀತವಾಸ, ಅಲ್ಲಿ ಪೀತವಾಸಧಾರಿಯಾದ ವಿಷ್ಣುವಿನ ಹತ್ರವೇ ಹೋಗ್ತಾನಂತೆ. ಅಲ್ಲಿ ಅವನಿಗೆ ಸರಿಯಾದ ಜ್ಞಾನ ಇದೆ, ಇವನು ವಿಷ್ಣುವೇ ಅಂತ. ಹಾಗಾಗಿ ಅವನತ್ರ ಕೇಳ್ತಾನಂತೆ, ಅಲ್ಲ ನಾನು 1000 ವರ್ಷಗಳ ಕಾಲ ಯುದ್ಧ ಮಾಡ್ತಾನೆ ಇದ್ದೇನೆ ಈ ನಾರಾಯಣನೊಂದಿಗೆ, ಆದರೂ ಕೂಡ ನಂಗೆ ಗೆಲ್ಲಿಕ್ಕಾಗ್ತಾ ಇಲ್ಲ ಅಲ್ವಾ ಅಂತ ಹೇಳ್ತಾನಂತೆ. ಆಗ ಪೀತವಾಸಧಾರಿಯಾದ ವಿಷ್ಣು ಹೇಳ್ತಾನಂತೆ, ದುರ್ಜಯೋಸೌ ಮಹಾಬಾಹು ತ್ವಯಾ ಪ್ರಹ್ಲಾದ ಧರ್ಮಜಃ ಸಾಧ್ಯ ವಿಪ್ರವರಹ ಧೀಮಾನ್ ಮೃದೇ ದೇವಾಸುರೈರಪಿ ಅಂತ. ಅವನು ಹೇಳ್ತಾನಂತೆ, ವಿಷ್ಣು ತ್ವಯ ನಿನ್ನಿಂದ ಇವನು ದುರ್ಜಯ, ಇವನನ್ನು ಗೆಲ್ಲಿಕ್ಕೆ ನೀನು ಸಾಧ್ಯನೇ ಇಲ್ಲ. ಯಾಕೆ ಕೇಳಿದರೆ ಇವನು ವಿಪ್ರವರ, ಈ ವಿಪ್ರವರನಾದ ಈ ಸಾಧ್ಯನನ್ನು ನೀನೇನು ಯುದ್ಧ ಮಾಡ್ತಾ ಇದ್ದಿ ಅವನನ್ನು ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನಂತಲ್ಲ, ದೇವತೆಗಳೇ ಬರಲಿ ಅಸುರರೇ ಬರಲಿ ಯಾರಿಗೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನಂತೆ. ಆಗ ಪ್ರಹ್ಲಾದನಿಗೆ ಆಶ್ಚರ್ಯ ಆಗ್ತದಂತೆ. ಯಜ್ಞಸೋ ದುರ್ಜಯೋ ದೇವ ಮಯಾ ಸಾಧ್ಯ ರಣಾಜಿರೆ ಸತ್ಕೃತಂ ಯತ್ ಪ್ರತಿಜ್ಞಾತಂ ತದ ಸತ್ಯಂ ಭವಿಷ್ಯತಿ ಹೀನ ಪ್ರತಿಜ್ಞೋ ದೇವೇಶ ಕಥಂ ಜೀವೇತ ಮಾದೃಶಃ ತಸ್ಮಾತವಾಗತೋ ವಿಷ್ಣು ಕರಿಷ್ಯೆ ಕಾಯಶೋಧನಂ ಅಂತ ಹೇಳ್ತಾನಂತೆ. ಇದು ಏನು ಈ ಥರ ಆಯಿತು? ಅಲ್ಲ ಆಯಿತು, ನಂಗೆ ಅವನು ಸೋಲಿಸ್ಲಿಕ್ಕೆ ಆಗುವುದಿಲ್ಲ ಅಂತ ದೊಡ್ಡ ಬೇಜಾರಲ್ಲ, ಅದೇ ನಾನು ಪ್ರತಿಜ್ಞೆ ಮಾಡಿದ್ದೇನಲ್ವ ನಾನು ಸೋಲಿಸ್ತೇನೆ ಅಂತ. ಇಂತಹ ಸಮಯದಲ್ಲಿ ನನ್ನ ಪ್ರತಿಜ್ಞೆಯನ್ನು ಹೇಗೆ ತಾನೇ ಮೀರಲಿ? ಇದು ದೊಡ್ಡವರ ಲಕ್ಷಣ. ದೊಡ್ಡವರು ತಮ್ಮ ಪ್ರತಿಜ್ಞೆಯನ್ನು, ನಮಗೆ ದೊಡ್ಡದಂತ ಅನಿಸ್ತಿಲ್ಲ, ಆದರೆ ದೊಡ್ಡವರಿಗೆ ತಮ್ಮ ಪ್ರತಿಜ್ಞೆಯನ್ನು ಯಾವಾಗಲೂ ನಾನು ಹೇಳಿದ್ದನ್ನು ಯಾವಾಗಲೂ ಮಾಡಬೇಕು. ಅಂತಹ ಸಮಯದಲ್ಲಿ ಹೀನ ಪ್ರತಿಜ್ಞನಾಗಿ ನಾನು ಹೇಗೆ ತಾನೇ ಜೀವಿಸಲಿಕ್ಕೆ ಸಾಧ್ಯ? ಇದು ಬಹಳ ಕಷ್ಟಕರವಾದ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ ಅಂತ ಹೇಳುವಾಗ ಹಾಗೆ ಹೇಳ್ತಾನಂತೆ ಆ ವಿಷ್ಣು, ಇತ್ಯೇವ ಮುಕ್ತವಚನಂ ದೇವಾಗ್ರೇ ದಾನವೇಶ್ವರ ಶಿರಸ್ನಾನ ತದಾ ತಸ್ಥೋ ಗೃಣನ್ ಬ್ರಹ್ಮ ಸನಾತನಂ ತಥೋ ದೈತ್ಯಪತಿಂ ವಿಷ್ಣು ಪೀತವಾಸ ಅಬ್ರವೀದ್ವಚಃ ಗಚ್ಚ ಜೇಷಸಿ ಭಕ್ತ್ಯಾತಂ ನ ಯುದ್ಧೇನ ಕಥಂಚನ ಅಂತ ಹೇಳ್ತಾನಂತೆ. ಆಗ ಇಂತಹ ವಚನವನ್ನು ಕೇಳಿ ದಾನವೇಶ್ವರ ಆಯಿತು ಅಂತ ಯೋಚನೆ ಮಾಡ್ತಾನಂತೆ. ಆದರೆ ಅವನು ಆಗ ನಾನು ಈ ಥರ ಮಾಡಿದ್ದೇನಲ್ವ, ಹಾಗೆ ನನ್ನ ದೇಹ ಶುದ್ಧಿಯನ್ನು ನಾನು ಮಾಡ್ಕೊಳ್ಬೇಕು, ಯಾಕಂದರೆ ನನ್ನಲ್ಲಿ ಏನು ದೋಷ ಇರಬೇಕು, ಹಾಗಾಗಿ ನನಗೆ ಅವನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗೆ ನಾನು ದೇಹ ಶುದ್ಧಿಯನ್ನು ಮಾಡ್ಕೊಳ್ತೇನೆ ಅಂತ ಹೇಳಿ ಬ್ರಹ್ಮಗಾಯತ್ರಿಯ ಮೂಲಕ ಆ ಸವಿತೃನಾಮಕ ನಾರಾಯಣನನ್ನು ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಗಾಯತ್ರಿ, ಬ್ರಹ್ಮಗಾಯತ್ರಿ ಅಂತ ವಿಶೇಷವಾದ ಮಂತ್ರ, ಅಂತಹ ಮಂತ್ರದಲ್ಲಿ ನಾನು ನಾರಾಯಣನನ್ನು ಸ್ಮರಣೆ ಮಾಡಿದರೆ ಖಂಡಿತ ನನ್ನ ದೇಹ ಶುದ್ಧಿ ಆಗ್ತದೆ, ನನ್ನಲ್ಲಿ ಯಾವುದೇ ದೋಷ ಇದ್ದರೂ ಹೋಗ್ತದೆ, ಆ ನಂತರ ನಾನು ಗೆಲ್ಲಬಹುದು ಅಂತ ಹೇಳುವಾಗ ಆಗ ಅವನು ತಪಸ್ಸು ಮಾಡಬೇಕಿತ್ತು. ಆ ತಪಸ್ಸು ಮಾಡಿದ ಮೇಲೆ ಪುನಃ ವಿಷ್ಣು ಹೇಳ್ತಾನಂತೆ, ನೀನು ನೋಡು ಸರಿ, ನಿನಗೆ ನಾನು ಉತ್ತರವನ್ನು ಕೊಡ್ತೇನೆ ಯಾವ ರೀತಿಯಾಗಿ ಸೋಲಿಸಬೇಕು ಅಂತ. ಅವನನ್ನು ನೀನು ಯಾವ ರೀತಿಯಾಗೂ ಬೇರೆ ರೀತಿಯಾಗಿ ಸೋಲಿಸ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀನು ಸೋಲಿಸುವುದಂತಾದರೆ ಅವನನ್ನು ಭಕ್ತಿಯಿಂದಲೇ ಸೋಲಿಸಬೇಕು, ಭಕ್ತಿ ಬಿಟ್ಟು ಬೇರೆ ಯಾವುದೇ ಮಾರ್ಗದಿಂದ ನೀನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀನು ಅವನು ಸೋಲಿಸಬೇಕಂತಾದರೆ ನೀನು ಅವನನ್ನು ಭಕ್ತಿಯೇ ಮಾಡಬೇಕು, ಇಲ್ಲದಿದ್ದರೆ ನಿನಗೆ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನಂತೆ. ಪ್ರಹ್ಲಾದನಿಗೆ ಪುನಃ ಆಶ್ಚರ್ಯ ಆಗ್ತದೆ, ಇದೆಂತ ಮಾತಾಡ್ತಾ ಇದ್ದೀಯ, ಅಲ್ಲ ಭಕ್ತಿಯಿಂದ ಮಾಡಿ ನಾನು ಸೋಲಿಸಿದಂತ ಉಂಟಾ? ಅವನು ಸರಿಯಾಗಿ ಗೊತ್ತಾಗಲಿಲ್ಲ ಅದು ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ. ಅವ ಹೇಳ್ತಾನೆ, ಮಯಾಜಿತಂ ದೇವದೇವ ತೈಲೋಕ್ಯಮಿ ಸೂರತ ಚಿತೋಯಂ ತ್ವತ್ಪ್ರಸಾದೇನ ಶಕ್ತ ಕಿಮುದ ಧರ್ಮಜಃ ಅಸೋ ಯದಿ ಅಜಯೋ ದೇವ ತೈಲೋಕ್ಯೇನಾಪಿ ಸೂರತಃ ನ ಸ್ನಾತುಂ ತತ್ಪ್ರಸಾದೇನ ಶಕ್ಯಂ ಕಿಂ ಕರೋಮ್ಯಜ. ಅಲ್ಲ, ನಿನ್ನ ಪ್ರಸಾದ, ನಾನು ಇಷ್ಟು ಏನೆಲ್ಲ ದೊಡ್ಡ ಯಾರನ್ನೆಲ್ಲ ಗೆದ್ದಿದ್ದೇನೆ, ಯಮನನ್ನು ಗೆದ್ದಿದ್ದೇನೆ, ಇಂದ್ರನನ್ನು ಗೆದ್ದಿದ್ದೇನೆ, ಆ ಎಲ್ಲ ಗೆದ್ದ ನಿನ್ನ ಪ್ರಸಾದದಿಂದ ಗೆದ್ದು ಯಾರ್ಯಾರನ್ನು ಗೆದ್ದಿದ್ದೇನೆ. ಈಗ ನಂಗೆ ಗೆಲ್ಲಿಕ್ಕಾಗ್ತಾ ಇಲ್ಲ. ನೀನು ನೋಡಿದರೆ ಇಲ್ಲಿ ನನಗೆ ಭಕ್ತಿಯಿಂದ ಗೆಲ್ಲು ಅನ್ನೋದು ಹೇಳ್ತಾ ಇದ್ದಿ. ಈಗ ನಾನು ಅಂದ್ಕೊಳ್ತಾ ಇದ್ದೆ, ನಿನ್ನ ಪ್ರಸಾದ ಇದ್ರೂ ಕೂಡ
ನನಗೆ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಾನು ಅಂದ್ಕೊಳ್ತೇನೆ ಅಂತ ಅವನಿಗೆ ಯೋಚನೆ ಬರ್ತದಂತೆ. ಇವನು ಏನು ಹೇಳ್ತಾ ಇದ್ದಾನೆ, ಈ ಭಕ್ತಿಯಿಂದಲೂ ನನಗೆ ಸೋಲಿಸ್ತೇನೆ ಅಂತ ಅವನು ಅನಿಸ್ತವೇ ಇಲ್ಲ, ಯಾಕೆ ಸುಮ್ಮನೆ ಬಿಟ್ಟು ಕೊಡ್ತಾನೆ ತನ್ನನ್ನು ಅಂತ ಪ್ರಹ್ಲಾದ ಯೋಚನೆ ಮಾಡ್ತಾ ಇದ್ದಾನೆ. ಆಗ ವಿಷ್ಣು ಹೇಳ್ತಾನಂತೆ, ಸೋಹಂ ದಾನವಶಾರ್ದೂಲ ಲೋಕಾನಾಂ ಹಿತಕಾಮಿಯ ಧರ್ಮಂ ಪ್ರವರ್ತಾಪಯಿತು ತಪಶ್ಚರ್ಯಾಂ ಸಮಾಸ್ಥಿತಃ ತಸ್ಮಾದಿಚ್ಛಸಿ ಜಯಂ ತಮಾರಾಧಯ ದಾನವ ತಂ ಪರಾಜ್ಯಸಿ ಭಕ್ತ್ಯ ತಸ್ಮಾ ಶುಶ್ರೂಷ ಧರ್ಮಜಂ ಅಂತ ಹೇಳ್ತಾನಂತೆ. ಆಗ ಧರ್ಮಜನಾದ ಅಂದರೆ ಧರ್ಮನ ಮಗ, ಯಮಧರ್ಮನ ಮಗ ನಾರಾಯಣ, ಆ ಋಷಿ, ನಾರಾಯಣ ಋಷಿ, ನೀನು ನಾರಾಯಣ ಯಾರಂತ ಅಂದ್ಕೊಂಡಿದ್ದಿ, ಸೋಹಂ ದಾನವ ಶಾರ್ದೂಲ, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯೋ ಅವನೇ ನಾನು ಅಂತ ಹೇಳ್ತಾನಂತೆ. ನೀನು ಯಾಕೆ ಅಲ್ಲಿದ್ದಿ ಕೇಳಿದರೆ, ಲೋಕಾನಾಂ ಹಿತಕಾಮಿಯ, ಲೋಕಕ್ಕೆ ಹಿತ ಮಾಡಬೇಕು, ಅದಕ್ಕೋಸ್ಕರ ನಾನು ತಪಸ್ಸನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನೀನು ಅವನ ಭಕ್ತಿಯನ್ನು ಮಾಡು, ಖಂಡಿತ ನೀನು ಜಯಶಾಲಿ ಆಗ್ತಿ ಅಂತ ಹೇಳ್ತಾನೆ. ಅವನ ಆರಾಧನೆಯನ್ನು ಮಾಡು, ಪೂಜೆಯನ್ನು ಮಾಡು ಅಂತ ಹೇಳ್ತಾನೆ. ಆಗ ಪ್ರಹ್ಲಾದನಿಗೆ ಬಹಳ ಸಂತೋಷವಾಗ್ತಾನಂತೆ. ಹೇಳ್ತಾನಂತೆ, ಇತ್ಯುಕ್ತಃ ಪೀತವಾಸೇನ ದಾನವೇಂದ್ರೋ ಮಹಾತ್ಮನ ಅಬ್ರವೀದ್ ವಚನಂ ಹೃಷ್ಟಃ ಸಮಾಹೂಯ ಅಂಧಕಂ ಮುನೇ ಅಂತ. ಆಗ ಅವನಿಗೆ ಬಹಳ ಸಂತೋಷವಾಗ್ತದಂತೆ. ಆಗ ಅಂಧಕ ಯಾರು ಕೇಳಿದರೆ ಹಿರಣ್ಯಾಕ್ಷನ ಮಗ, ತನ್ನ ತಂದೆ ಹಿರಣ್ಯಕಶಿಪು ಯಾರಿದ್ದಾನೋ ಅವನ ಅಣ್ಣ ಹಿರಣ್ಯಾಕ್ಷ, ಅವನ ಮಗ ಅಂತ ಅಂಧಕ. ಅವನನ್ನು ಕರೆದು ಹೇಳ್ತಾನಂತೆ, ದೈತ್ಯಾಶ್ಚ ದಾನವಾಶ್ಚೈವ ಪರಿಪಾಲ್ಯಾಹ ತ್ವಯಾಂಧಕ ಮಯೋ ಸೃಷ್ಟಮಿದಂ ರಾಜ್ಯಂ ಪ್ರತೀಚ್ಛಸ್ವ ಮಹಾಭುಜ. ಮಹಾಭುಜನೇ, ನನಗೆ ಒಳ್ಳೆಯ ಶಕ್ತಿ ಇದೆ, ನನಗೆ ಗೊತ್ತಿದೆ, ಹಾಗಾಗಿ ನೀನೇ ಈಗ ರಾಜ್ಯವನ್ನು ಆಳು ಅಂತ ಹೇಳ್ತಾನಂತೆ. ನಾನಿನ್ನು ಹೋಗಿಬಿಡ್ತೇನೆ, ನಾನೀಗ ನಾರಾಯಣ ನನಗೆ ಅವನ ಸಾಕ್ಷಾತ್ಕಾರ ಆಗುವಂತಾಗಿದೆ, ನಾನಿನ್ನು ರಾಜ್ಯವನ್ನೇ ಬಿಟ್ಟು ಹೋಗ್ತೇನೆ, ನೀನೇ ಇನ್ನು ದಾನವರನ್ನೆಲ್ಲ ಕಾಯಬೇಕು, ಅವರನ್ನೇ ನೀನೇ ಕಾಪಾಡಬೇಕು ಅಂತ. ಇತ್ಯೇವ ಮುಕ್ತ ಜಗ್ರಾಹ ರಾಜ್ಯಂ ಹೈರಣ್ಯಲೋಚನಿ ಪ್ರಹ್ಲಾದೋಪಿ ತದಾ ಗಚ್ಚತ್ ಪುಣ್ಯಂ ಬದರಿಕಾಶ್ರಮಂ ಅಂತ. ನರನಾರಾಯಣರಲ್ಲಿ ತಪಸ್ ಮಾಡ್ತಾ ಇರ್ತಾರೋ ಅಲ್ಲಿ ಅಂತ ಬದರಿಕಾಶ್ರಮಕ್ಕೆ ಪುನಃ ಹೋಗ್ತಾನಂತೆ. ಹೈರಣ್ಯಲೋಚನಿ ಯಾವ ಕೇಳಿದರೆ ಹೈರಣ್ಯಲೋಚನಿ ಅಂದರೆ ಹಿರಣ್ಯಲೋಚನ, ಹಿರಣ್ಯಾಕ್ಷನ ಮಗ ಅಂತ. ಹಿರಣ್ಯಾಕ್ಷನ ಮಗನಿಗೆ ಆ ಒಂದು ರಾಜ್ಯವನ್ನು ಕೊಟ್ಟು, ಅಂಧಕನಿಗೆ ರಾಜ್ಯವನ್ನು ಕೊಟ್ಟು ಬದರಿಕಾಶ್ರಮಕ್ಕೆ ಹೋದರೆ ಅಲ್ಲಿ ನೋಡ್ತಾನಂತೆ. ದೃಷ್ಟ್ವಾ ನಾರಾಯಣಂ ದೇವಂ ನರಂಚ ಇತಿದೇಶ್ವರ ಕೃತಾಂಜಲಿ ಪುಟೋ ಭೂತ್ವ ವವಂದೇ ಚರಣೋತಯೋ. ಆಗ ಆ ನಾರಾಯಣನ ಹತ್ರ ಹೋಗಿ ಅವನ ಕಾಲಿಗೆ ಬೀಳ್ತಾನಂತೆ. ಕೃತ್ವ ವವಂದೇ, ಅವನಿಗೆ ಕೃತಾಂಜಲಿ ಭೂತ್ವ, ಮೊದಲು ಕೈಯನ್ನು ಮುಗಿತಾನಂತೆ, ಆನಂತರ ಅವನ ಕಾಲಿಗೆ ಬೀಳ್ತಾನಂತೆ. ತಮುವಾಚ ಮಹಾತೇಜ ವಾಕ್ಯಂ ನಾರಾಯಣೋ ವ್ಯಯ ಕಿಮರ್ಥಂ ಪ್ರಣತೋಸಿಹ ಮಾಮಜಿತ್ವ ಮಹಾಸುರ ಅಂತ. ಆಗ ನಾರಾಯಣ ತನಗೆ ಏನೂ ಗೊತ್ತಿಲ್ಲ ಅನ್ನುವಂತ ಕೇಳ್ತಾನಂತೆ. ಅಲ್ಲ, ನೀ ಯಾಕೆ ನಾನು ನಮಸ್ಕಾರ ಮಾಡ್ತಾ ಇದ್ದಿ, ನನಗೆ ಗೆಲ್ಲೇ ಇಲ್ಲಲ್ವಾ, ಗೆಲ್ತಿ ಅಂತಲೇ ಹೇಳ್ತಾ ಇದ್ದಿ, ಈಗ ನಂತರ ಗೆಲ್ಲೇ ಇಲ್ಲ, ಸುಮ್ಮನೆ ಬಂದು ನಮಸ್ಕಾರ ಮಾಡ್ತಾ ಇದ್ದಿಲ್ಲ, ಯಾಕೆ ಮಾಡ್ತಾ ಇದ್ದಿ ಅಂತ ಏನು ಗೊತ್ತಿಲ್ಲದಂತೆ ಆ ನಾರಾಯಣ ಕೇಳ್ತಾನಂತೆ. ಆಗ ಪ್ರಹ್ಲಾದ ಹೇಳ್ತಾನಂತೆ, ಕಸ್ತ್ವಾಂ ಜೇತುಂ ಪ್ರಭೋ ಶಕ್ತಃ ಕಸ್ತ್ವತಃ ಪುರುಷೋಧಿಕಃ ತ್ವಮ್ಮಿ ನಾರಾಯಣೋನಂತಹ ಪೀತವಾಸ ಜನಾರ್ದನಃ. ಹೇಳ್ತಾನೆ, ನಿನ್ನನ್ನು ಹೇಗೆ ತಾನೇ ಗೆಲ್ಲಿಕ್ಕೆ ಸಾಧ್ಯ, ಯಾರಾದರೂ ನಿನ್ನಕ್ಕಿಂತ ಅಧಿಕಾರಿದಾರ, ನಿನಕ್ಕಿಂತ ಯಾರಾದ್ರೂ ಅಧಿಕಾರ ಇದೆ ಅವ್ರು ನಿನ್ನನ್ನು ಗೆಲ್ತಾರೆ, ನಿನಕ್ಕಿಂತ ಒಬ್ಬರು ಅಧಿಕಾರೇ ಇಲ್ಲ, ಅವ್ರು ಹೇಗೆ ನಿನ್ನನ್ನು ಗೆಲ್ಲಿಕ್ಕೆ ಸಾಧ್ಯ, ನೀನು ಅನಂತ. ಯಾಕೆ ಕೇಳಿದರೆ ದೇಶತಃ ಕಾಲತಃ ಗುಣತಃ, ನಿನ್ನ ದೇಶದ ಅನಂತ, ವ್ಯಾಪ್ತಿಯೂ ಅನಂತ, ಒಂದು ಎಂಡ್ಲೆಸ್ ಅದು. ಇನ್ನು ಕಾಲತಃ ಎಲ್ಲ ಸಮಯದಲ್ಲಿದೆಯಾ, ಹಾಗಾಗಿ ನೀನು ಅದಕ್ಕೊಂದು ಅಂತ ಇಲ್ಲ, ಕಾಲಕ್ಕೂ ಒಂದು ಅಂತ ಇಲ್ಲ, ಹಾಗಾಗಿ ಆ ರೀತಿಯಾಗೂ ಅನಂತ. ಇನ್ನು ಗುಣದ ಬಗ್ಗೆ ಕೇಳಬೇಕಾ, ಎಲ್ಲ ಗುಣಗಳಿಂದಲೂ ಪರಿಪೂರ್ಣ, ಆ ಒಂದೊಂದು ಗುಣಗಳು ಅನಂತ. ಹಾಗೇನೆ ಎಲ್ಲ ಗುಣಗಳು ಇವೆ ನಿನ್ನಲ್ಲಿ, ಹಾಗಾಗಿ ನಿನ್ನಂಥವನು ಯಾರು ಗೆಲ್ಲಿಗೆ ಸಾಧ್ಯ ಉಂಟಾ, ಜನಾರ್ದನ ಅಂತ ಹೇಳ್ತಾನೆ. ಜನಾರ್ದನ ನೀನು, ಜನನಂ ಅರ್ಧಯತಿ, ನಮ್ಮ ಏನು ಒಂದು ನಮ್ಮ ಜನನ ಅಂತ ಏನಿದೆ ಅದನ್ನೇ ನಾಶ ಮಾಡುವವನು, ಹಾಗಾಗಿ ನಿನ್ನನ್ನು ಹೇಗಾದರೂ ಸೋಲಿಸ್ಲಿಕ್ಕೆ ಸಾಧ್ಯ ಉಂಟಾ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ತ್ವಂ ದೇವಃ ಪುಂಡರೀಕಾಕ್ಷ ತ್ವಂ ವಿಷ್ಣು ಶಾರ್ಂಗಚಾಪದೃಕ್ ತ್ವಂ ಅವ್ಯಯ ಮಹೇಶಾನಃ ಶಾಶ್ವತಃ ಪುರುಷೋತ್ತಮಃ. ನೀನು ದೇವ ಅಂತ ಹೇಳುವಾಗ ಹೇಳ್ತಾರೆ, ದಿವು ಕ್ರೀಡಾ ವಿಜಿಗೀಷಾ ಸ್ತುತಿ ಗಾಂತಿ ಸ್ತುತಿ ಗತಿ ಕಾಂತಿಷು ಅಂತ. ಅಂದರೆ ದೇವ ಅಂತ ಹೇಳುವಾಗ ಎಲ್ಲ ಅರ್ಥವನ್ನು ತಿಳ್ಕೊಳ್ಬೇಕು. ನಿನ್ನನ್ನೇ ಸ್ತುತಿ ಮಾಡುವಂಥದ್ದು, ನೀನು ಎಲ್ಲರನ್ನೂ ಗೆಲ್ಲುವವನು, ಒಳ್ಳೆಯ ಎಲ್ಲರಲ್ಲೂ ಕಾಂತಿ ಕೊಡುವವನು,
ಈ ಜಗತ್ತಿನ ಒಂದು ಸಮಗ್ರ ವ್ಯಾಪಾರ ಏನಿದೆ ಅದೆಲ್ಲ ನಿನಗೆ ತುಂಬ ಸುಲಭವಾಗಿ ಆಗ್ತದೆ. ಹಾಗಾಗಿ ನಿನ್ನಂತವನು ಯಾರಾದರೂ ಸೋಲಿಸ್ಲಿಕ್ಕುಂಟಾ? ಯಾರೂ ಸೋಲಿಸ್ಲಿಕ್ಕಿಲ್ಲ ಅಂತ ಹೇಳ್ತಾನೆ. ವಿಷ್ಣು ಅಂತ ಹೇಳ್ತಾನೆ. ಅಂದರೆ ವಿಷಿತ್ವ ಪ್ರೇರಯತಿ, ಅಂದರೆ ನಮ್ಮ ಒಳಗಿದ್ದು ಎಲ್ಲರ ಒಳಗೆ ಸೇರಿ ಅವರಿಗೆ ಪ್ರೇರಣೆ ಮಾಡುವವನೇ ನೀನು ಅಂತ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳುವ ಮೂಲಕ ಪ್ರಹ್ಲಾದ ಅವನು ನಾರಾಯಣನ ಮೇಲೆ ಎತ್ತಿ ಕಟ್ಟಿದಾಗುಂಟು. ಅಲ್ಲ, ನಾನೇನು ಯುದ್ಧ ಮಾಡಿದೆ, ಆದರೆ ಯುದ್ಧ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವನು ಯಾರು? ನೀನೇ ಅಲ್ವಾ? ಹಾಗಾಗಿ ನೀನು ಅಂತ ನನ್ನ ದೋಷವನ್ನು ಹೇಳಬಾರ್ದು ಅಂತ ಹೇಳುವ ಹಾಗೆ ಅವನು ವಿಷ್ಣು ಅಂತ ಕರೀತಾ ಇದ್ದಾನೆ. ಶಾರ್ಂಗ ಚಾಪದೃಕ್ ತ್ವಂ ಅವ್ಯಯ, ನಿನಗೆ ಯಾವತ್ತೂ ನಾಶ ಇಲ್ಲ. ಮಹೇಶಾನ, ಎಲ್ಲರಿಗೂ ಒಡೆಯ ನೀನು, ಅಂತಹ ಶಾಶ್ವತನಾದ ಪುರುಷೋತ್ತಮ ನಿನಗೆ ನಮಸ್ಕಾರ. ತ್ವಂ ಯೋಗಿನ ಚಿಂತೆಯಂತಿ ಚಾರ್ಚಯಂತಿ ಮನೀಷಿಣಃ ಜಪಂತಿ ಸ್ನಾತಕಾಸ್ತ್ವಾಂ ಚ ಯಜಂತಿ ತ್ವಾಂ ಚ ಯಾಜ್ಞಿಕಾಃ. ಇನ್ನು ಒಳ್ಳೆ ತಿಳಿದವರು, ತುಂಬ ತಿಳಿದವರು ಅಂತ ನಾವೇನಾದ್ರು ತುಂಬ ಶಾಸ್ತ್ರಾಧ್ಯಯನ ಮಾಡಿದವರು ಏನು ಮಾಡ್ತಾರೆ ಕೇಳಿದರೆ ನಿನ್ನ ಜಪ ಮಾಡ್ತಾರೆ. ಇನ್ನು ಯಾಜ್ಞಿಕರು, ಯಜ್ಞದಲ್ಲಿ ಅವರಿಗೆ ಸಂತೋಷ, ಅವರು ನಿನ್ನನ್ನೇ ಯಜ್ಞ ಮಾಡುವಂಥದ್ದು. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅಂತ ಹೇಳುವ ಹಾಗೆ ಅವರು ಯಾಜ್ಞಿಕರು ಕೂಡ ನಿನ್ನನ್ನೇ ಯಜ್ಞ ಮಾಡ್ತಾರೆ. ಇನ್ನು ಮನೀಷಿಗಳು, ಜ್ಞಾನಿಗಳು ನಿನ್ನನ್ನೇ ಅರ್ಚನೆ ಮಾಡ್ತಾರೆ. ಹಾಗೆಯೇ ಯೋಗಿಗಳು ನಿನ್ನನ್ನೇ ಚಿಂತನೆ ಮಾಡ್ತಾರೆ. ಅವರು ಯೋಗಿ ಅಂತ ಕರೆಯಲ್ಪಡುವಂಥದ್ದೇ ನಿನ್ನ ಚಿಂತನೆಯನ್ನು ಮಾಡುವ ಮೂಲಕ. ಹಾಗಾಗಿ ಆ ಯೋಗಿಗಳು ನಿನ್ನ ಸಂಯೋಗ ಆ ಯೋಗಿಗಳಿಗೆ ನಿನ್ನ ಸಂಯೋಗ ಇದ್ದರೆ ಅವರು ಯೋಗಿಗಳಾಗ್ತಾರೆ. ಹಾಗೆಯೇ ತ್ವಂ ಅಚ್ಯುತಃ ಶ್ರೀಕೇಶಃ ಚಕ್ರಪಾಣಿಧರಾಧರಃ ಮಹಾಮೀನೋ ಹಯಶಿರಃ ತ್ವಮೇವ ವರಕಚ್ಚಪಃ ಅಂತ. ಈಗ ಆ ಪ್ರಹ್ಲಾದ ಅವನ ಒಂದು ಅವತಾರಗಳನ್ನು ಹೇಳುವ ಹಾಗೆ ಹೇಳ್ತಾನೆ. ನೀನು ಶ್ರೀಕೇಶ ಧರಾಧರ, ಇಡೀ ಜಗತ್ತನ್ನೇ ಹೊತ್ತವ ನೀನು, ಧರೆಯನ್ನೇ ಧರಿಸಿದವನು. ಹಾಗೆಯೇ ನೀನು ಮಹಾಮೀನ, ದೊಡ್ಡ ಮೀನು. ಮಹಾಮೀನ ಅಂತ ಹೇಳುವಾಗ ದೊಡ್ಡ ಮೀನು ಅಂತ, ಯಾರು ಮತ್ಸ್ಯಾವತಾರದ ಬಗ್ಗೆ ಹೇಳ್ತಾ ಇದ್ದಾನೆ. ಮಹಾಮೀನ ಅಂತ ಹೇಳುವಾಗ ಅಲ್ಲಿ ಆ ಮೀನಾ ಶಬ್ದಕ್ಕೊಂದು ಅರ್ಥ ಹೇಳುವಂತಾದರೆ ಮಾ ಅಂದರೆ ಜ್ಞಾನ, ಇನ ಅಂತ ಹೇಳಿದರೆ ಜ್ಞಾನ ಉಳ್ಳವರು ಮೀಗಳು, ಅವರಿಗೆ ಒಡೆಯ. ಮೀನಾ ಅಂತ ಹೇಳಿದರೆ ಜ್ಞಾನಿಗಳಂತ ಯಾರಿದ್ದಾರೋ ಅವರಿಗೆಲ್ಲ ಒಡೆಯ ನೀನೇ ಅಂತ. ಅಲ್ಲ, ಬೇರೆಯವರು ಇರ್ಬೋದಲ್ವಾ ಕೇಳಿದರೆ ಅದಕ್ಕೆ ಹೇಳಿದರು ಮಹಾಮೀನ ಅಂತ. ಜ್ಞಾನಿಗಳು ಬೇರೆಯವರನ್ನು ಕೂಡ ತಪಸ್ಸು ಮಾಡ್ತಾರಲ್ವಾ ಕೇಳಿದರೆ ಅದಕ್ಕೆ ಹೇಳಿದರು ಮಹಾಮೀನ. ಆ ಮಹಾಜ್ಞಾನಿ ಅಂತ ಆಗಿದ್ರೆ ಅವನು ಕೊನೆಗೆ ಯಾವಾಗಲೂ ಕೂಡ ನಿನ್ನನ್ನೇ ಯೋಚನೆ ಮಾಡ್ತಾನೆ, ಅವರಿಗೆ ನೀನೇ ಒಡೆಯ ಅಂತ ಹೇಳ್ತಾನೆ. ಹಯಶಿರಾಹ, ಇನ್ನು ಹಯ ಕುದುರೆಯ ಮುಖದವನೇ, ಹಯಗ್ರೀವ ಅವತಾರದ ಬಗ್ಗೆ ಹೇಳ್ತಾ ಇದ್ದಾನೆ. ಆ ಹಯಗ್ರೀವ ಅವತಾರದಲ್ಲಿ ಅವನೇನು ಹಯಗ್ರೀವಾಸರನ್ನು ಕೊಂದೋ ಅಂತ ಹಯಗ್ರೀವಾಸರನ್ನು ಕೊಂದವನು ನೀನು ಅಂತ ಹೇಳ್ತಾ ಇದ್ದಾನೆ. ಇನ್ನು ವರ ಕಚ್ಚಪಃ, ಕಚ್ಚಪ ಅಂತ ಹೇಳಿದ್ರೆ ಕೂರ್ಮ, ನೀನು ಶ್ರೇಷ್ಠವಾದ ಕೂರ್ಮ, ಇಡೀ ಶ್ರೇಷ್ಠವಾದ ಕೂರ್ಮ ರೂಪವನ್ನು ತಾಳಿ ನೀನು ಈ ಧರೆಯನ್ನೇ ಧರಿಸಿದವನು ಅಂತ ಹೇಳ್ತಾ ಇದ್ದಾನೆ. ಹಿರಣ್ಯಾಕ್ಷ ರಿಪುಃ ಶ್ರೀಮಾನ್ ಭಗವಾನದ ಸೂಕರಃ ಮತ್ಪಿತು ನಾಶನಕರೋ ಭವಾನಪಿ ನೃಕೇಸರಿ ಅಂತ. ನೀನಿನ್ನು ಹಿರಣ್ಯಾಕ್ಷ ಅಂತ ಯಾರಿದ್ದಾನೋ ಅವನದ್ದೇ ಶತ್ರು ನೀನು, ಹಿರಣ್ಯಾಕ್ಷನ ಶತ್ರು. ಹಿರಣ್ಯಾಕ್ಷ ಶತ್ರು ಮಾತ್ರವಾ ಕೇಳಿದರೆ ಅಲ್ಲ, ನನ್ನ ತಂದೆಯ ನಾಶವನ್ನು ಮಾಡಿದವ ನೀನು ಅಂತ, ಅದು ಕೂಡ ಸ್ತುತಿ. ಇದನ್ನು ಪ್ರಹ್ಲಾದನ ಚಿಂತನೆ ಎಷ್ಟಿದೆ ನೋಡಿ. ಅವನಿಗೆ ಈ ಏನೇ ಆದರೂ ಕೂಡ ತಂದೆ ಅಲ್ವಾ, ತಂದೆಯೇ ಸಾಯಿಸಿ ಬಿಟ್ಟಿಲ್ವಾ ಅಂತ ಅವನಿಗೆ ಯಾವತ್ತೂ ಬೇಜಾರಿಲ್ಲ. ಅವನು ಅದನ್ನು ಸ್ತುತಿ ರೂಪದಲ್ಲಿ ಹೇಳ್ತಾನೆ, ನನ್ನ ತಂದೆಯನ್ನೇ ನಾಶ ಮಾಡಿದವ ನೀನು ಅಂತ ಅವನಿಗೆ ಒಂದು ಸಂತೋಷ. ಯಾರು ಕೆಟ್ಟವರಂತಿದ್ದಾರೋ ಅವರನ್ನು ನಾಶ ಮಾಡಲೇಬೇಕು, ಅದರಲ್ಲಿ ನಿನ್ನ ದೇವತ್ವವನ್ನು ಕಾಣುವಂಥದ್ದು ಅಂತ ಹೇಳ್ತಾನೆ. ಇನ್ನು ಸೂಕರ, ವರಾಹ ರೂಪವನ್ನು ತಾಳಿದಿ, ಸೂಕರನಾಗಿ ಹಿರಣ್ಯಾಕ್ಷನನ್ನು ಕೊಂದಿ, ನರಸಿಂಹನಾಗಿ ನೃಕೇಸರಿ, ಕೇಸರಿ ಅಂತೇಳಿ ಸಿಂಹ, ಆ ನರಸಿಂಹನಾಗಿ ನೀನು ನನ್ನ ತಂದೆಯನ್ನೇ ಕೊಂದಿ ಅಂತ ಹೇಳ್ತಾನೆ. ಬ್ರಹ್ಮ ತ್ರಿನೇತ್ರೋ ಅಮರರಾಡ್ ಹುತಾಶಃ ಪ್ರೇತಾದಿಪೋ ನೀರಪತಿ ಸಮೀರಃ ಸೂರ್ಯೋ ಮೃಗಾಂಕೋ ಅಚಲಜಂಗಮಾದ್ಯೋ ಭವಾನ್ ವಿಭೋ ನಾಥ ಖಗೇಂದ್ರ ಖೇತೋ ಅಂತ ಹೇಳ್ತಾನೆ. ನೀನೇ ಬ್ರಹ್ಮ, ನಿನ್ನ ಅಡಿಯಾಳು ಬ್ರಹ್ಮ ಅಂತ ಅರ್ಥ. ನೀನೇ ರುದ್ರ, ನಿನ್ನ ಅಡಿಯಾಳು ರುದ್ರ. ಇಂದ್ರ ನಿನ್ನ ಅಡಿಯಾಳು. ಹುತಾಶ, ಅಗ್ನಿ ಕೂಡ, ಅಗ್ನಿಯಲ್ಲಿ ನಿಂತು ಕೆಲಸ ಮಾಡುವವು ನೀನೆ. ಪ್ರೇತಾಧಿಪ, ಇನ್ನು ಯಾರು ರುದ್ರಗಣಗಳಂತೆ, ರುದ್ರ ಯಾರಿದ್ದಾರೆ, ರುದ್ರ ಗಣಗಳಂತೆ ಯಾರಿದ್ದಾರೋ ಅವರಿಗೂ ಕೂಡ ನೀನು ಅಧಿಪ. ಇನ್ನು ಸಮೀರ, ನೀರಪತಿ, ವರುಣ ಕೂಡ ನೀನೆ. ಪ್ರೇತಾಧಿಪ ಅಂತ ಹೇಳುವ ಕುಬೇರ ಕೂಡ ನೀನೆ. ಸಮೀರ, ಇದು ವಾಯು ಕೂಡ ನೀನೆ, ಅಂದರೆ ವಾಯುವಿನಲ್ಲಿ ನಿಂತು ಆ ಕೆಲಸವನ್ನು ಮಾಡಿಸುವವನು ನೀನು. ಇನ್ನು ಸೂರ್ಯನು ಕೂಡ ನೀನೆ. ಮೃಗಾಂಕ, ಚಂದ್ರ ಕೂಡ ನೀನೆ. ಅಂದರೆ ಅಚಲ ಜಂಗಮ, ಎಲ್ಲ ಸ್ಥಾವರ ಜಂಗಮಗಳಲ್ಲಿ ಇರುವವನು ನೀನೆ. ನೀನು ವಿಭೋ, ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇರುವವನೇ. ಖಗೇಂದ್ರ ಕೇತೋ, ಅವನನ್ನು ಸಂಬೋಧಿಸ್ತಾ ಇದ್ದಾನೆ. ಖಗೇಂದ್ರ ಕೇತು ಅಂತ ಹೇಳುವಾಗ ಖಗೇಂದ್ರ ಅಂತ ಹೇಳಿದ್ರೆ ಗರುಡ.
ಗರುಡಧ್ವಜ ಅಂತ ಅವನನ್ನು ಸಂಬೋಧಿಸ್ತಾ ಇದ್ದಾನೆ. ಅದಿಷ್ಟು ಹೇಳಿದ ತಾತ್ಪರ್ಯ ಆ ಎಲ್ಲರಲ್ಲಿದ್ದು ಕೆಲಸ ಮಾಡಿಸುವವನು ನೀನೇ ಅಂತ ಹೇಳುವಂಥದ್ದು. ಅದು ಇದು ಹೇಗೆ ಸಾಧ್ಯ ಅಂತ ಕೇಳಿದರೆ, ನೀವು ಹೇಗೆ ಈ ರೀತಿಯಾಗಿ ಅರ್ಥ ಮಾಡ್ತೀರಾ ಕೇಳಿದ್ರೆ, ನಮ್ಮ ಲೋಕದಲ್ಲಿ ಇದೇ ರೀತಿಯಾಗಿ ಅರ್ಥ ಮಾಡುವಂಥದ್ದಿದೆ. ನಾವು ಒಬ್ಬರ ಹತ್ರ ಬಂದು ಇದು ನೀವೇ ಇಡೀ ನೀವು ಏನು ಸಂಸ್ಥೆ ಇದೆ ಅದು ನೀವೇ ಅಂತ ಹೇಳಿದರೆ, ಸಂಸ್ಥೆ ಅವರ ಕೇಳಿದರೆ ಅಲ್ಲ, ಆ ಸಂಸ್ಥೆಯ ಒಡೆತನ ಬಹಳ ಹೆಚ್ಚು ಅವರಿಗಿದೆ ಎನ್ನುವ ಅರ್ಥದಲ್ಲಿ ನಾವು ಸಂಸ್ಥೆಯೇ ನೀವು ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಕೂಡ ಸೂರ್ಯನು ನೀನೆ ಚಂದ್ರನ ನೀನೆ ಅಂತ ಹೇಳಿದರೆ, ಆ ಸೂರ್ಯ ಚಂದ್ರನಲ್ಲಿದ್ದು ಆ ಕೆಲಸ ಮಾಡಿಸುವವನು ನೀನು ಎನ್ನುವ ಕಾರಣಕ್ಕೆ ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಹೇಳ್ತೇನೆ, ತ್ವಂ ಪೃಥ್ವಿ ಜ್ಯೋತಿರಾಕಾಶಂ ಜಲಂ ಭೂತ್ವಾ ಸಹಸ್ರಶಃ ತಯಾ ವ್ಯಾಪ್ತಂ ಜಗತ್ಸರ್ವಂ ಕಸ್ತ್ವಾಂ ಜೇಷ್ಯತಿ ಮಾಧವ. ಈ ಪೃಥ್ವಿ ಆಗಲಿ ಪಂಚಭೂತಗಳಂತಿದೆ, ಪೃಥ್ವಿ ಆಪ್ ತೇಜ ವಾಯು ಆಕಾಶ ಅಂತ. ಪೃಥ್ವಿ, ನೀರು, ಆಕಾಶ, ವಾಯು, ತೇಜಸ್ಸು ಎಲ್ಲವೂ ಕೂಡ ನಿನ್ನ ಅಧೀನದಲ್ಲಿ ಇದೆ. ಹಾಗಾಗಿ ನಿನ್ನಂಥ ಇಡೀ ಜಗತ್ತಿಗೆ ಸೃಷ್ಟಿಕರ್ತನಾದವ ನೀನು. ನಿನ್ನನ್ನು ಯಾರು ತಾನೇ ಸೋಲಿಸಲಿಕ್ಕೆ ಸಾಧ್ಯ ಉಂಟು? ನಿನ್ನನ್ನು ಯಾರಾದರೂ ಸೋಲಿಸ್ತಾರಂತ ಹೇಳಿದರೆ, ನಿನ್ನನ್ನು ಸೋಲಿಸಿ ಇನ್ನೊಬ್ಬ ಸೃಷ್ಟಿಕರ್ತ ಆಗ್ತಾ ಇದ್ದ. ಅಂತ ಸೃಷ್ಟಿಕರ್ತೇ ನೀನಾಗಿರುವಾಗ ಇನ್ನನ್ನು ಯಾರು ಸೋಲಿಸ್ಲಿಕ್ಕೆ ಉಂಟ ದೇವ? ಯಾರೂ ತಾನೇ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಕೊನೆಯ ಒಂದು ಮಾತನ್ನಾಡ್ತಾನೆ. ಭಕ್ತ್ಯಾಯ ದೇಶೀಕೇಶ ತೋಷಮೇಶಿ ಜಗದ್ಗುರು ನಾಣ್ಯತಾ ತ್ವಂ ಪಶಕ್ಯೋಸಿ ಜೇತುಂ ಸರ್ವಗತಾವ್ಯಯ ಅಂತ ಹೇಳ್ತಾರೆ. ಅಂದರೆ ನಿನ್ನನ್ನು ಗೆಲ್ಲಬೇಕಾ? ಭಕ್ತಿಯಿಂದ ಮಾತ್ರ ನಾನು ಗೆಲ್ಲಲಿಕ್ಕೆ ಸಾಧ್ಯ ಉಂಟು, ಮತ್ತೆ ಯಾವುದಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ಭಗವಂತನೇ ಹೇಳ್ತಾನಂತೆ, ಪರಿತುಷ್ಟೋ ಮಿತೇ ದೈತ್ಯ ಸ್ತನವೇನಾನಿನ ಸೂರತ ಭಕ್ತ್ಯಾ ತ್ವನನ್ಯಯಾನಾಹಂ ತ್ವಯಾ ದೈತ್ಯ ಪರಾಜಿತಃ ಅಂತ. ಸರಿಯಾಗಿ ಹೇಳಿದ್ವಿ ಪ್ರಹ್ಲಾದ, ನನ್ನನ್ನು ಸೋಲಿಸಬೇಕಂತ ಅಂದರೆ ಭಕ್ತಿಯನ್ನು ಮಾತ್ರ ಮಾಡಿ ಸೋಲಿಸಲಿಕ್ಕೆ ಸಾಧ್ಯ, ಮತ್ತೆ ಯಾವುದೇ ವಿಧಾನ ಇಲ್ಲ. ಹಾಗಾಗಿ ನೀನು ಸರಿಯಾಗಿ ತಿಳ್ಕೊಂಡಿದ್ದಿ ಅಂತ ಹೇಳ್ತಾನೆ. ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವ ಮಾತಿದೆ ಅಲ್ವಾ, ಭಕ್ತಿಯ ತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ ಅಂತ. ಆ ಕೃಷ್ಣ ಕೂಡ ಇದೇ ಮಾತನ್ನು ಹೇಳಿದ್ದಾನೆ, ಭಕ್ತಿಯಿಂದ ಬಿಟ್ಟು ಮತ್ತೆ ಯಾವುದಿಂದಲೂ ನನ್ನನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಸೋಲಿಸಬೇಕಂತಾದರೆ ನೀನು ಭಕ್ತಿಯನ್ನು ಮಾತ್ರ ಮಾಡಿ ಸೋಲಿಸಬೇಕು ಅಂತ ಹೇಳ್ತಾನೆ. ಪರಾಜಿತಶ್ಚ ಪುರುಷೋ ದೈತ್ಯದಂಡಂ ಪ್ರಯಚ್ಛತಿ ದಂಡಾರ್ಥಂ ತೇ ಪದಸ್ಯಾಮಿ ವರಂ ವೃಣು ಯಮಿಚ್ಛಸಿ ಅಂತ. ನಿನಗೆ ನಾನು ದಂಡ ಕೊಡಬೇಕಲ್ವ? ಎಂತಾದರೂ ಏನು ದಂಡ ಕೊಡ್ತೇನೆ ಕೇಳಿದರೆ, ನಿನಗೆ ದಂಡ ಕೊಡಬೇಕಲ್ವ, ಅದಕ್ಕಾಗಿ ನೀನು 2 ವರವನ್ನು ಕೇಳು ಅಂತ ಈ ರೀತಿಯಾಗಿ ಯಾರು ಕರುಣೆಯನ್ನು ಹೊಂತಾರೆ. ನೀನು ನಿನಗೆ ಎಂಥ ವರ ಕೊಡಬೇಕಲ್ವಾ, ಅದಕ್ಕಾಗಿ ನೀನು ವರ ಕೊಡ್ತೇನೆ ಅಂತ ಕೇಳುವಾಗ ಪ್ರಹ್ಲಾದ ಕೇಳ್ತಾನಂತೆ, ನಾರಾಯಣಂ ವರಂ ವ್ಯಾಚೆ ಯಂ ತ್ವಮ್ಮೆ ದಾತುಮರ್ಹಸಿ ತನ್ಮೇ ಪಾಪಂ ಲಯಂ ವ್ಯಾತು ಶಾರೀರಂ ಮಾನಸಂ ತಥಾ ವಾಚಿಕಂ ಚ ಜಗನ್ನಾಥ ಯತ್ವಯಾ ಸಹ ಯುಜ್ಯತಃ ನರೇಣ ಯದ್ಯಪಿ ಭವದ್ ವರಮೇದತ್ ಪ್ರಯಚ್ಛಮೇ ಅಂತ. ನಾನು ಏನೆಲ್ಲ ಪಾಪ ಮಾಡಿದ್ದೀನಿ ಶರೀರದಲ್ಲಿ ಎಲ್ಲವನ್ನೂ ಕ್ಷಮಿಸಿ ಬಿಡುದೇವ. ಅಲ್ಲ, ನಾನು ಸಾಕ್ಷಾತ್ ಜಗತ್ತಿಗೆ ಒಡೆಯ ಅಂತಹ ನಿನ್ನೊಟ್ಟಿಗೆ ಯುದ್ಧ ಮಾಡಿದ್ದೇನೆ, ಹಾಗಾಗಿ ಎಂತಹ ಪಾಪ ಬಂದಿರ್ಬೋದು ನನಗೆ. ಹಾಗಾಗಿ ಮಾನಸಿಕವಾಗಿ, ವಾಚಿಕವಾಗಿ, ಇನ್ನು ಕಾಯಿಕವಾಗಿ, ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಬಾಯಿಯಿಂದಾಗಲಿ ಎಂತಾದರೂ ಮಾತಾಡಿದ್ದೇನೆ, ಬೇಕಾಬಿಟ್ಟು ಮಾತಾಡಿದ್ದೇನೆ. ಮನಸ್ಸಿನಲ್ಲಿ ನಿಮ್ಮ ಇಬ್ಬರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೇನೆ. ಇನ್ನು ಕಾಯಿಕವಾಗಿ ಯುದ್ಧವನ್ನೇ ಮಾಡಿಬಿಟ್ಟಿದ್ದೇನೆ. ಇಂತಹ ಸಂದರ್ಭದಲ್ಲಿ ನನಗೆ ಎಷ್ಟು ದೊಡ್ಡ ಪಾಪ ಬಂದಿರ್ಬೋದಲ್ವಾ, ಅಂತಹ ಪಾಪವನ್ನು ಕ್ಷಮನೆ ಮಾಡು, ಅಷ್ಟೇ ಸಾಕು ಅಂತ ಅದೇ ವರ ನನಗೆ ಅಂತ ಕೇಳ್ತಾನೆ. ಆಗ ನಾರಾಯಣ ಬಿಡಲಿಲ್ಲ ನೋಡಿ, ಅವ ಹೇಳ್ತಾನಂತೆ, ಏವಂ ಬಹುದು ದೈತ್ಯೇಂದ್ರ ಪಾಪಂತೆ ಯಾತ್ ಸಂಶಯಂ ದ್ವಿತೀಯಂ ಪ್ರಾರ್ಥಯ ವರಂ ತಂ ದದಾಮಿ ತವಾಸುರ. ಅಯ್ಯೋ, ಇದೆಲ್ಲ ನಾನು ಮಂಡ್ಯಲ್ಲಿ ಇಟ್ಕೊಳ್ತೇನೆ, ನೀನು ದೊಡ್ಡ ಭಕ್ತ ಮಾರೆ, ಭಕ್ತರ ಪಾಪವನ್ನು ನಾನು ಅದರ ಬಗ್ಗೆ ತುಂಬ ಯೋಚನೆ ಮಾಡ್ತೇನೆ, ಎಂತ ಮಾಡುವುದಿಲ್ಲ. ನೀನುಂಟಲ್ವಾ, ನಿಮಗೆ ಆ ವರವನ್ನು ನಾನು ಕೊಡ್ತೇನೆ, ಆ ವರವನ್ನು ನಿಂಗೆ ಸಿಗ್ತದೆ ಅಂತಹ ವರ, ಬೇರೆ ಎಂತಾದ್ರೂ ವರ ಕೇಳು ನೀನು ಅಂತ ಕೇಳ್ತಾನೆ. ಆಗ ಪ್ರಹ್ಲಾದ ಕೇಳ್ತಾನಂತೆ, ಯಾಯಾ ಜಾಯತ ಮೇ ಬುದ್ಧಿ ಸಾಸಾ ವಿಷ್ಣು ತದಾಶ್ರಿತ ದೇವಾರ್ಚನೆ ಚ ನಿರತ ತಚ್ಚಿತ್ತ ತತ್ಪರಾಯಣ ಅಂತ. ಎಂತಹ ಮಾತು ನೋಡಿ, ಇದು ನಮ್ಮ ಪ್ರಾರ್ಥನೆ ಆಗಬೇಕು. ಎಂತ ಕೇಳ್ತಾನೆ ಕೇಳಿದರೆ, ನನ್ನ ಬುದ್ಧಿ ಎಲ್ಲೆಲ್ಲೋ ಹೋಗ್ತದಲ್ವಾ, ಆ ಬುದ್ಧಿ ವಿಷ್ಣುವಿನ ಪಾದ ತಳದಲ್ಲಿ ಇರುವಂತಾಗಲಿ. ನಾನು ಎಂತೆಲ್ಲ ಯೋಚನೆ ಮಾಡ್ಬೋದು, ಆದರೂ ಕೂಡ ಕೊನೆಗೆ ಆ ಬುದ್ಧಿ ವಿಷ್ಣುವಿನ ಬಗ್ಗೆ ಯೋಚನೆಯಲ್ಲೇ ಪರಿವರ್ತನೆ ಆಗಬೇಕು, ವಿಷ್ಣುವಿನ ಬಗ್ಗೆ ಯೋಚನೆ ಮಾಡಬೇಕು. ನಾನು ಏನು ಯೋಚನೆ ಮಾಡಿದರೂ ಕೂಡ ಅವರ ಒಳಗಿದ್ದು ರೂಪಂ ಪ್ರತಿರೂಪಂ ಬಭುವ, ಅವರ ಒಳಗಿದ್ದು ಕೆಲಸವನ್ನು ಮಾಡಿಸೋ ನೀನೇ, ಇನ್ನು ಅಷ್ಟು ಚಿಂತನೆ ನಂಗೆ ಬರಬೇಕು. ನಾನು ಏನೇ ಯೋಚನೆ ಮಾಡಿದರೂ ಕೂಡ ನಿನ್ನ ಯೋಚನೆ ಮಾಡಬೇಕು ಅಂತ, ಅದು ನಿನ್ನ ಯೋಚನೆಯಲ್ಲಿಯೇ ಪರಿವರ್ತನೆ ಹೊಂದಬೇಕು ಅಂತ ಕೇಳ್ತಾನೆ. ಹಾಗಾಗಿ ನಿನ್ನಲ್ಲಿ ಮನಸ್ಸಿರಲಿ, ನೀನೇ ನನಗೆ ಸರ್ವಾಶ್ರಯ, ಅಂದರೆ ಎಲ್ಲಕ್ಕಿಂತ ಮುಖ್ಯವಾದ ಆಶ್ರಯ ನೀನೇ, ಅನ್ನೋ ಬುದ್ಧಿ ಬರಲಿ ನನಗೆ ಅಂತ ಕೇಳ್ತಾನೆ. ಆಗ ನಾರಾಯಣ ಹೇಳ್ತಾನಂತೆ, ಏವಂ ಭವಿಷ್ಯತಿ ಅಸುರ ವರಮನ್ಯಂ ಯಮಿಚ್ಛಸಿ ತಂ ವೃಣಿಶ್ವಂ ಮಹಾಬಾಹೋ ಪ್ರದಾಸ್ಯಾಮಿ ಅವಿಚಾರಯನ್ ಅಂತ.
ಅಲ್ಲ ಇನ್ನು ಎಂತ ಕೇಳ್ತಾ ಇದ್ದೀವಿ, ಇದೆಲ್ಲ ನಾನು ಮಾಡಿಯೇ ಮಾಡ್ತೇನೆ ಮಾರಯ್ಯ, ನೀನು ನನ್ನ ಭಕ್ತ ಅಲ್ವಾ, ಭಕ್ತರಾಗಿ ನಾನು ಈ ಥರ ಎಲ್ಲ ಬುದ್ಧಿ ಕೊಡುವುದಿಲ್ಲ ಅಂತ ಉಂಟು, ಕೊಡ್ತೇನೆ, ನೀನು ಕೇಳಿದ್ರೆ ಕೊಡ್ತೇನೆ, ಸ್ವಲ್ಪ ಏನಾದರೂ ಬೇರೆ ರೀತಿಯಾದ ವರ ಕೇಳು ನೀನು ಅಂತ ಪುನಃ ಇನ್ನೊಂದು ವರ ಕೇಳು ಅಂತ ಕೇಳ್ತಾನಂತೆ. ಆಗ ಪ್ರಹ್ಲಾದ ಹೇಳ್ತಾನಂತೆ, ಏನಂತ ವರ ಕೇಳುದು? ಸರ್ವಮೇವ ಮಯಾ ಲಬ್ಧಂ ತತ್ಪ್ರಸಾದ ತದೋಕ್ಷಜ ತತ್ ಪಾದ ಪಂಕಜಾಭ್ಯಾಮಿ ಖ್ಯಾತಿರಸ್ತು ಸದಾ ಮಮ ಅಂತ. ನೋಡು, ನನಗೆ ಎಲ್ಲ ವರ ಬಿಟ್ಟಿದೆಯಪ್ಪ, ಅಂದರೆ ನಾನು ಎಲ್ಲವನ್ನು ಪಡೆದು ಬಿಟ್ಟಿದ್ದೇನೆ, ಇನ್ನು ಬೇರೆ ಏನಂತ ಕೇಳುವುದು, ನಾನು ಎಂತ ಕೇಳಲಿಕ್ಕೆ ಸಹ ಇಲ್ಲ. ನಿನ್ನ ಪಾದ ಪಂಕಜದಲ್ಲಿ ನಿನ್ನ ಏನು ಪಾದ ಇದೆ, ಇನ್ನು ಆ ಪಾದ ಪಂಕಜದ ಮೂಲಕವೇ ನನಗೆ ಖ್ಯಾತಿ ಬರಲಿ. ಅಂದರೆ ಇವ ವಿಷ್ಣು ಭಕ್ತ ಅಂತ ನನಗೆ ಆ ವಿಷ್ಣು ಭಕ್ತ ಎನ್ನುವುದೆಂದರೆ ನಾನು ಖ್ಯಾತಿ ಆಗಬೇಕು, ಮತ್ತೆಂತ ಬೇಡ. ದ್ವಿತೀಯ ವಂಶದವ, ದ್ವಿತೀಶ್ವರ, ಹಿರಣ್ಯಕಶಿಪುವಿನ ಮಗ, ಇನ್ನು ಬಲೀಂದ್ರನ ಅಜ್ಜ, ಇನ್ನು ವಿರೋಚನನ ಅಪ್ಪ, ಈ ರೀತಿಯಾಗಿ ಎಂತ ಬೇಡ ನನಗೆ, ಅಂತಹ ಖ್ಯಾತಿಯೇ ಬೇಡ ನನಗೆ ಖ್ಯಾತಿ ಬೇಕಾದರೆ ವಿಷ್ಣು ಭಕ್ತ ಅಂತ ಆ ರೀತಿಯ ಖ್ಯಾತಿ ಬರಬೇಕು ನನಗೆ ಅಂತ. ಈಗಲೂ ಪ್ರಸ್ತುತ ನೋಡಿ, ನಾವು ಪ್ರಹ್ಲಾದನ ದಿನ ನೆನಪು ಮಾಡ್ಕೊಳ್ತೇವೆ ಪ್ರಾತಃ ಕಾಲದಲ್ಲಿ. ಆಗ ಅವನನ್ನು ಹೇಳುವಂಥದ್ದು ಎಂತ? ಪ್ರಹ್ಲಾದನ ವರದ ಯಾರಿಗೋ ಅವನು ಪ್ರಹ್ಲಾದನ ವರದ ದೇವರು ಅಂತ ಪ್ರಹ್ಲಾದನ ಆ ರೀತಿಯಾಗಿ ನಾವು ನೆನಪಿಟ್ಕೊಂಡಿರುವಂಥದ್ದು. ಹಾಗಾಗಿ ನಾರಾಯಣ ಹೇಳ್ತಾನಂತೆ, ಏವಂ ಅಸ್ತು ಪರಂ ಚಾಸ್ತು ನಿತ್ಯಮೇವ ಅಕ್ಷಯೋ ಅವ್ಯಯಃ ಅಜರಃ ಚಾಮರಶ್ಚಾಪಿ ಮತ್ಪ್ರಸಾದಾತ್ ಭವಿಷ್ಯಸಿ ಗಚ್ಚಸ್ವ ದೈತ್ಯಶಾರ್ದೂಲ ಸ್ವಮಾವಾಸಂ ಕ್ರಿಯಾರತಃ ನಕರ್ಮ ಬಂಧೋ ಭವತೋ ಮಚ್ಚಿತ್ತಸ್ಯ ಭವಿಷ್ಯತಿ ಪ್ರಶಾಸೇದಮೂನ್ ದೈತ್ಯಾನ್ ರಾಜ್ಯಂ ಪಾಲಯ ಶಾಶ್ವತಂ ಸ್ವಜಾತಿ ಸದೃಶಂ ದೈತ್ಯ ಕುರು ಧರ್ಮಮನುತ್ತಮಂ ಅಂತ. ಹಾಗೆ ಹೇಳ್ತಾರಂತೆ, ನಿನಗೆ ನೋಡು ಇಂಥ ವರ ನಿನಗೆ ಸಿಗ್ತದೆ, ನೀನು ರಾಜ್ಯವನ್ನು ಬಿಟ್ಟು ಬಂದಿದ್ದೀಯಲ್ವಾ, ಎಲ್ಲ ರಾಜ್ಯ ಬಿಟ್ಟು ಬಂದಿ, ಅಂತಕನಿಗೆಲ್ಲ ಪಟ್ಟ ಕೊಟ್ಟು ಬಂದಿಯಲ್ವಾ, ಹಾಗಾಗಿ ನೀನು ಪುನಃ ಅಲ್ಲಿಗೆ ಹೋಗು ಅಂತ ಹೇಳ್ತಾನಂತೆ. ನಾನು ಹೇಗೆ ಹೋಗುದಂತ ಪ್ರಹ್ಲಾದ ಕೇಳ್ತಾನಂತೆ. ಇತ್ಯುಕ್ತೋ ಲೋಕನಾಥೇನ ಪ್ರಹ್ಲಾದ ದೇವಬ್ರವೀತ್ ಕಥಂ ರಾಜ್ಯಂ ಸಮಾದಾಸ್ಯೆ ಪರಿತ್ಯಕ್ತಂ ಜಗದ್ಗುರು ತಮುವಾ ಜಗತ್ಸ್ವಾಮಿ ಗಚ್ಚತಂ ನಿಜಮಾಶ್ರವಂ ಹಿತೋಪದೇಷ್ಟ ದೈತ್ಯಾನಾಂ ದಾನವಾನಾಂ ತಥಾಭವ. ಹೇಳ್ತಾನಂತೆ, ಅಲ್ಲ ನಾನು ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ, ಒಂದ್ಸಲ ಅವರಿಗೆ ಕೀಲಿಕೈ ಅಂಧಕನಿಗೆ ಕೊಟ್ಟಾಯ್ತು, ಪುನಃ ನಾನು ತಗೊಳ್ಳಿಕ್ಕೆ ಸಾಧ್ಯ ಉಂಟಾ? ಸರಿಯಾಗುದಿಲ್ಲ ಅಲ್ವಾ ಅಂತ ಕೇಳ್ತಾನಂತೆ. ಆಗ ಏನು ಆಗಲ್ಲ ಮಾರಯ್ಯ, ನೀನು ಹೋಗು, ನಾನು ನೋಡ್ಕೊಳ್ತೇನೆ ಎಲ್ಲ, ನೀನು ಅಲ್ಲಿ ಹೋಗಿ ಅಸುರರಿಗೆ ಒಳ್ಳೆ ಬುದ್ಧಿ ಉಪದೇಶ ಮಾಡು, ನಿಂಗೇನು ಹೊಸತಲ್ಲ ಅಲ್ವಾ. ಚಂಡಾಮರ್ಕರ ಆಶ್ರಮ ಇದು ಬರುತ್ತಲ್ವಾ, ಪ್ರಹ್ಲಾದ ಮುಂಚೆ ಏನು ಮಾಡಿದ್ದ, ಚಂಡಾಮರ್ಕರ ಆಶ್ರಮದಲ್ಲಿ ರಾಕ್ಷಸರ ಮಕ್ಕಳಿಗೆ ಉಪದೇಶ ಮಾಡ್ತಾ ಇದ್ದು. ಉಪದೇಶ ಅಂತ ಕೇಳಿದರೆ ಬಹಳ ಅದ್ಭುತವಾಗಿದೆ. ಅಂಥ ಉಪದೇಶ ನೀವು ಮಾಡಿದ್ದೆಲ್ಲ ಮುಂಚೆನೆ, ಈಗ ಪುನಃ ಇಲ್ಲಿ ಸಹ ಮಾಡು, ನಿಂಗೇನು ಹೊಸ ಕಷ್ಟ ಕೆಲಸ. ರಾಕ್ಷಸರಿಗೆ ಹೋಗಿ ಒಳ್ಳೆ ಉಪದೇಶ ಮಾಡು, ಹಿತೋಪದೇಶ ನೀಡು, ಅದು ನಿನಗೆ ಸಮಂಜಸವಾದದ್ದು ಅಂತ ಹೇಳುವಾಗ, ನಾರಾಯಣೇನ ಏವ ಮುಕ್ತಃ ಸತದಾ ದೈತ್ಯನಾಯಕಃ ಪ್ರಣಿಪತ್ಯ ವಿಭುಂ ತುಷ್ಟಃ ಜಗಾಮ ನಗರಂ ನಿಜಂ. ಆಯಿತು, ನಾರಾಯಣ ಹೇಳಿದ್ದಕ್ಕೆ ಅಷ್ಟು ಅಂತ ಹೇಳಿ ತನ್ನ ನಗರಕ್ಕೆ ಹೋಗ್ತಾನಂತೆ. ಆ ನಾರಾಯಣನಿಗೆ ನಮಸ್ಕಾರ ಮಾಡಿ ಆ ನಂತರ ತನ್ನ ನಗರಕ್ಕೆ ಹೋಗ್ತಾನಂತೆ. ಅಲ್ಲಿ ದುಷ್ಟಃ ಸಭಾಜಿತಶ್ಚಾಪಿ ದಾನವೈರಂದಕೇನ ಚ ನಿಮಂತ್ರಿತಶ್ಚ ರಾಜ್ಯಾಯ ನ ಪ್ರತ್ಯೈಚ್ಛಿಸ ನಾರದ. ಆದರೂ ಕೂಡ ರಾಜ್ಯಕ್ಕೆ ಹೋಗ್ತಾನೆ, ಆದರೂ ಕೂಡ ಅವನು ರಾಜ್ಯವನ್ನು ಆಡಲಿಕ್ಕೆ ಪುನಃ ಇಷ್ಟಪಡಲಿಲ್ಲ ಅಂತ. ಕೊಟ್ಟೆ ಆಗಿದಲ್ವಾ, ಬೀಗ ಕೊಡ್ತೇನೆ ಪುನಃ ವಾಪಸ್ ತಗೊಳ್ಳೋದು ಸರಿ ಆಗ್ತದ, ಎಲ್ಲ ಆಸೆ ಹುಟ್ಟಿಸೋದು ನಿಮಗೆಲ್ಲ ಕೊಡ್ತೇನೆ ಅಂತ. ಕೊಟ್ಟ ಮೇಲೆ ಪುನಃ ವಾಪಸ್ ತಗೊಂಡ್ರೆ ಸರಿ ಆಗೋದಿಲ್ಲ, ಒಳ್ಳೇದಲ್ಲ ಅದು. ಹಾಗಾಗಿ ಆಯಿತು, ನಿನಗೆ ಅವ ರಾಜ್ಯಕ್ಕೆ ಹೋದರೂ ಕೂಡ ಪುನಃ ರಾಜ್ಯವನ್ನು ಅಪೇಕ್ಷೆ ಮಾಡೋದಿಲ್ಲ ಅಂತೆ. ಅಷ್ಟು ವೈರಾಗ್ಯವನಿಗೆ, ವಿರಾಗಿ ಅವ. ಆಗ ರಾಜ್ಯಂ ಪರಿತ್ಯಜ್ಯ ಮಹಾಸುರೇಂದ್ರ ನಿಯೋಜಯನ್ ಸತ್ಪತಿ ದಾನವೇಂದ್ರ ಧ್ಯಾಯನ್ ಸ್ಮರನ್ ಕೇಶವಂ ಅಪ್ರಮೇಯಂ ತಸ್ತೋತ್ರ ಯೋಗ ವಿಶುದ್ಧ ದೇಹ ಅಂತ ಹೇಳ್ತಾರೆ. ಸ್ವಲ್ಪ ವರ್ಷ ಇರ್ತಾನಂತೆ, ಸ್ವಲ್ಪ ವರ್ಷ ಇದ್ದು ದಾನವರಿಗೆಲ್ಲ ಒಳ್ಳೆಯ ಒಂದು ಬುದ್ಧಿಯನ್ನು ಹೇಳಿಕೊಡ್ತಾನಂತೆ. ಆ ನಂತರ ಕೇಶವಂ ಅಪ್ರಮೇಯಂ ಧ್ಯಾಯನ್ ಸ್ಮರನ್, ಆ ನಂತರ ಕೇಶವನನ್ನು, ಬ್ರಹ್ಮರುದ್ರಾದಿಗಳಿಗೆ ಒಡೆಯನಾದವನನ್ನು, ಹಾಗೆಯೇ ಅಪ್ರಮೇಯಂ ಅಂದರೆ ಧ್ಯಾನಿಸ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಿ. ಹಾಗಾಗಿ ಅವನ್ನೆಲ್ಲ ತಿಳಿದಿರ್ಬೋದಾ ಕೇಳಿದ ನಾರಾಯಣನನ್ನು, ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳಿಬಿಟ್ರು. ಅಪ್ರಮೇಯಂ, ನೀನು ಎಷ್ಟು ತಿಳಿದ್ರು ನಮ್ದೇನೂ ತಿಳಿದಾಗಲಿಲ್ಲ ಅಂತ ಯಾರ ಮೇಲೆ ನಮಗೆ ಮಂಡೆ ಬರ್ತದೋ, ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೇವೋ ಅವನು ಅಪ್ರಮೇಯ. ಅಂತಹ ಅಪ್ರಮೇಯನನ್ನು ಧ್ಯಾನಿಸ್ತಾನಂತೆ. ಹಾಗೆ ಏವಂ ಪುರ ನಾರದಾನವೇಂದ್ರೋ ನಾರಾಯಣೇನ ಉತ್ತಮ ಪುರುಷೇಣ ಪರಾಜಿತಶ್ಚ ವಿಮುಚ್ಯ ರಾಜ್ಯಂ ತಸ್ಥೌ ಮನೋ ಧಾತರಿ ಸನ್ನಿವೇಶ ಅಂತ ಹೇಳ್ತಾರೆ. ಆಗ ದಾನವೇಂದ್ರ ಪ್ರಹ್ಲಾದ
ಉತ್ತಮ ಪುರುಷ ಅಂತಹ ನಾರಾಯಣನಿಂದ ಪರಾಜಿತನಾಗಿ ಪುರುಷ, ಉತ್ತಮ ಪುರುಷ ಅಂತ ಹೇಳಿದರು. ಪುರುಷ ಅಂತ ಹೇಳುವಾಗಲೇ ಪುರೇಶೇತೆ ಅಂದರೆ ನಮ್ಮ ಎಲ್ಲರ ಒಳಗೆ ಮಲ್ಕೊಂಡಿರುವವನು ಯಾರೋ ಅವನು ಪುರುಷ ಅಂತ. ಅಲ್ಲ, ಅದು ವಾಯುದೇವರು ಇದ್ದಾರಲ್ವ, ಅವರು ಕೂಡ ಎಲ್ಲ ಕಡೆ ಇದ್ದೀರಂತ ನೀವೇ ಹೇಳ್ತೀರಾ. ದೇವತೆಗಳು ಕಿಂಚಿತ್ ಸ್ವರೂಪದಲ್ಲಿ ಇದ್ದಾರೆ, ಇಂದ್ರಿಯಗಳಲ್ಲಿ ಇದ್ದಾರಲ್ವ ಕೇಳಿದರೆ, ಅದಕ್ಕೆ ಹೇಳಿ ಉತ್ತಮ ಪುರುಷ ಅಂತ. ಅಂದರೆ ಮುಖ್ಯವಾಗಿ ಅವರಿಗೂ ಅಲ್ಲಿ ಇರುವ ಹಾಗೆ ಸಾಮರ್ಥ್ಯ ಕೊಟ್ಟವನು ಯಾರು? ಮುಖ್ಯ ಪ್ರಾಣ. ಇವನು ಪ್ರಾಣ, ಮುಖ್ಯ ಪ್ರಾಣ ಯಾರು? ಮುಖ್ಯವಾಗಿ ಎಲ್ಲರಿಗೂ ಚೇಷ್ಟೆ ಕೊಡುವವನು ಯಾರು? ಅದು ನಾರಾಯಣ. ಹಾಗಾಗಿ ಅಂತಹ ನಾರಾಯಣನನ್ನು ಧ್ಯಾನಿಸ್ತಾ ಅಂತ ಧಾತ ಇಡೀ ಜಗತ್ತನ್ನು ಹೊತ್ತವನನ್ನು ಅವನು ಧ್ಯಾನಿಸ್ತಾನಂತೆ. ಆಗ ಇವನು ಒಂದು ಹೇಳಿದರು, ಅಂಧಕನಿಗೆ ಇದು ರಾಜ್ಯವನ್ನು ಕೊಟ್ಟ ಅಂತ. ನಮಗೆ ಸಂಶಯ ಬರುವುದಿಲ್ಲ, ಆದರೆ ನಾರದರಿಗೆ ಸಂಶಯ ಬಂದು ಸರಿಯಾಗಿ ಕಥೆ ಕೇಳ್ತಾರಲ್ವ ಅವರು. ಅಂಧಕ ಅಂದರೆ ಅಂತ ಕಣ್ಣಿಲ್ದವನು ಅಂತ. ಕಣ್ಣಿಲ್ದವನಿಗೆ ರಾಜ್ಯ ಕೊಡೋದಂದ್ರೆ ಎಲ್ಲಿಯಾದರೂ ಉಂಟಾ? ಎಲ್ಲಿ ಸಹ ಕೊಡೋದಿಲ್ಲಲ್ಲ. ಅದಕ್ಕೆ ಹೇಳ್ತಾರೆ ನಾರದರು ಹೇಳ್ತಾರೆ, ನೇತ್ರಹೀನ ಕಥಂ ರಾಜ್ಯೆ ಪ್ರಹ್ಲಾದೇನ ಅಂಧಕೋ ಮುನೆ ಅಭಿಷಿಕ್ತ ಜಾನತಾಪಿ ರಾಜಧರ್ಮಂ ಸನಾತನಂ. ಇದು ನೋಡಿ, ರಾಜಧರ್ಮ ಅಂತ ಒಂದಿದೆ, ಅದರಲ್ಲಿ ಅಂಗವಿಕಲರಿಗೆ ರಾಜ್ಯವನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ನೀ ಅಂಗವಿಕಲನಾದ, ಕಣ್ಣೇ ಇರದಂತಹ ಅಂಧಕನಿಗೆ ಯಾವ ರೀತಿಯಾಗಿ ನೀವು ಹೇಗೆ ತಾನೇ ರಾಜ್ಯವನ್ನು ಕೊಟ್ಟ ಪ್ರಹ್ಲಾದ? ಅವ ಅಂದರೆ ದೊಡ್ಡ ವಿಷ್ಣು ಭಕ್ತ, ಧರ್ಮವನ್ನೆಲ್ಲ ಸರಿಯಾಗಿ ಪಾಲಿಸ್ತಾ ಇದ್ದವ. ಅಂತಹ ಧರ್ಮವನ್ನು ಪಾಲಿಸ್ತಾ ಇದ್ದಂತಹ ಪ್ರಹ್ಲಾದ ಹೇಗೆ ತಾನೇ ರಾಜ್ಯವನ್ನು ಕೊಟ್ಟ ಅಂತ ನಾರದರು ಹೇಳ್ತಾರೆ. ಆಗ ಪುಲಸ್ತ್ಯರು ಹೇಳ್ತಾರೆ, ಲಬ್ಧಚಕ್ಷುರಸೌ ಭೂಯೋ ಹಿರಣ್ಯಾಕ್ಷೇ ಜೀವತಿ ತಥೋಭಿಷಿಕ್ತ ದೈತ್ಯೇನ ಪ್ರಹ್ಲಾದೇನ ಜಯಪದೇ. ನೀನು ಸರಿಯಾದ ಪ್ರಶ್ನೆ ಕೇಳಿದಿ, ಆದರೆ ಯಾವಾಗ ಹಿರಣ್ಯಾಕ್ಷ ಇದ್ನೋ ಆಗಲೇ ಇವನಿಗೆ ಅವನಿಂದ ಕಣ್ಣು ಸಿಕ್ಕಿತು ಅಂತ ಹೇಳ್ತಾರೆ. ವಿಸ್ತಾರವಾಗಿ ಹೇಳೋದಿಲ್ಲ, ಆದರೂ ಕೂಡ ಅಲ್ಲಿ ಅವನಿಗೆ ಆಗ ಕಣ್ಣು ಸಿಕ್ಕಿತು, ಹಾಗಾಗಿ ಅವನು ಅಭಿಷಿಕ್ತನಾದ. ಕಣ್ಣಿಲ್ಲ ಅಂತಲ್ಲ, ಅವನಿಗೆ ಹುಟ್ಟುವಾಗ ಕಣ್ಣಿರದಿದ್ದರೂ ಕೂಡ ಆನಂತರ ಅವನಿಗೆ ಕಣ್ಣು ಬಂತು ಅಂತ ಹೇಳ್ತಾರೆ. ಆಗ ನಾರದರು ಹೇಳ್ತಾರೆ, ರಾಜ್ಯೇಂದ್ರ ಕೋಭಿಷಿಕ್ತಸ್ತು ಕಿಂ ಆಚರತ ಸುವ್ರತ ದೇವಾದಿಭಿ ಸಹ ಕಥಂ ಸಮಾಸ್ತೆ ತದ್ವದಸ್ವಮೇ. ಅಲ್ಲ, ಏನಾದರೂ ದೈತ್ಯ ಅಂಧಕ, ಅವನ ಚೇತನ ಕೂಡ ಕೆಟ್ಟದ್ದೇ ಅಂತ ಅನ್ನಿಸ್ತದೆ. ಹಾಗಾಗಿ ಹಾಗಿರುವಾಗ ಅವನು ಯಾವ ರೀತಿಯಾಗಿ ದೇವತೆಗಳೊಂದಿಗೆ ವರ್ತಿಸಿದ? ಈ ದೈತ್ಯರು ಅಂತ ಹೇಳಿದ ಮೇಲೆ ಅವರು ಯುದ್ಧನೇ ಮಾಡುವಂಥದ್ದು. ಹಾಗಾಗಿ ದೇವತೆಗಳೊಂದಿಗೆ ವಿಶೇಷವಾಗಿ, ಹಾಗಾಗಿ ಆ ದೇವತೆಗಳೊಂದಿಗೆ ಇವನು ಯಾವ ರೀತಿಯಾಗಿ ವರ್ತಿಸಿದ ಅಂತ ಕೇಳ್ತಾರೆ. ಹಾಗೆ ಪುಲಸ್ತ್ಯರು ಹೇಳ್ತಾರೆ, ರಾಜ್ಯೇಭಿಷಿಕ್ತ ದೈತ್ಯೇಂದ್ರ ಹಿರಣ್ಯಾಕ್ಷಿ ಸುತೋಂತಕಃ ತಪಸಾರಧ್ಯ ದೇವೇಶಂ ಶೂಲಪಾಣಿಂ ತ್ರಿಲೋಚನಂ ಅಜೇಯತ್ವಂ ಅವಧ್ಯತ್ವಂ ಸುರಸಿದ್ಧರ್ಷಿ ಪನ್ನಗೈಹಿ ಅದಾಶ್ಯತ್ವಂ ಹುತಾಶೇನ ಅಕ್ಲೇದ್ಯತ್ವಂ ಜಲೇನ ಚ ಅಂತ. ನೋಡಿ, ಇವರೆಲ್ಲ ಇದೇ ರೀತಿಯಾಗಿ ಮಾಡುವಂಥದ್ದು. ವರ ಕೇಳು, ಯಾರನ್ನು ತಪಸ್ ಮಾಡಿದ? ರುದ್ರನನ್ನು ತಪಸ್ ಮಾಡಿದ ಅಂತೆ. ರುದ್ರನನ್ನು ತಪಸ್ ಮಾಡಿ ಸ್ವಲ್ಪ ವರೆಲ್ಲ ಸ್ವಲ್ಪ ಬೇಕು ಕೊಡ್ತಾನೆ. ಎಂಥ ವರ ಕೇಳಿದ ಅಂತ ಕೇಳಿದರೆ ಇಷ್ಟೇ, ಎಲ್ಲರೂ ಇವರದೆಲ್ಲ ಅದೇ ಜಾಯಮಾನ. ನಾನು ಸಾಯಬಾರ್ದು, ನನ್ನನ್ನು ಯಾರು ಕೊಲ್ಲಬಾರ್ದು, ಯಾರು ದೇವತೆಗಳೇ ಕೊಲ್ಲಬಾರ್ದು ನನ್ನನ್ನು, ಮತ್ತು ಹಾಗೆಯೇ ನಾನು ಅಗ್ನಿಯಿಂದಲೂ ಸುಡಬಾರ್ದು, ಇನ್ನು ಜಲದಿಂದಲೂ ನಾನು ಅದರಿಂದ ಸಂತಾಪ ಪಡಬಾರ್ದು, ಜಲಕ್ಕೆ ನಾವು ಮುಳುಗಿದ್ರೆ ನಮಗೆ ಕ್ಲೇದ ಬರ್ತದೆ, ಅಂತಹ ಸಮಸ್ಯೆ ಕೂಡ ನಂಗೆ ಬರಬಾರ್ದು. ಇಂತಹ ವರವನ್ನು ಕೇಳಿ ಏವಂಸ ವರಲಬ್ಧಸ್ತು ದೈತ್ಯೋ ರಾಜ್ಯಂ ಅಪಾರಯತ್ ಶುಕ್ರಂ ಪ್ರೋಯಿತಂ ಕೃತ್ವ ಸಮಧ್ಯಾಸ್ತೆ ತಥೋಂತಕಃ ತತಶ್ಚಕ್ರೆ ಸಮುದ್ಯೋಗಂ ದೇವಾನಾಂ ಅಂಧಕಸುರಃ ಆಕ್ರಮ್ಯ ವಸುಧಾಂ ಸರ್ವಾಂ ಮನುಜೇಂದ್ರಾನ್ ಪರಾಜಯತ್ ಪರಾಜಿತ್ಯ ಮಹೀಪಾಲಾನ್ ಸಹಾಯಾರ್ಥಂ ನಿರೋಧ್ಯ ಚ ಸೈಸಮಂ ಮೇರುಶಿಖರಂ ಜಗಾಮ ಅದ್ಭುತ ದರ್ಶನಂ ಅಂತ ಹೇಳ್ತಾರೆ. ಆಗ ಇಷ್ಟೇ, ಅವರ ವರ ಸಿಕ್ಕಿ ಇದಕ್ಕೋಸ್ಕರನೇ ವರ ಸಿಕ್ಕಿತಂತೆ ಶುಕ್ರಾಚಾರ್ಯರು ಹೇಳಿದರೆ ದೇವತೆಗಳ ಭೃಗು ಋಷಿಗಳ ಮಗ ಅಂತ ಶುಕ್ರಾಚಾರ್ಯರನ್ನು ಪುರೋಹಿತರಾಗಿ ನೇಮಕ ಮಾಡಿ, ಆ ನಂತರ ಒಂದದೇ ಕೆಲಸ, ದೇವತೆಗಳ ಊರಿಗೆ ಹೋಗುವುದು, ಅಲ್ಲಿ ಹೋಗಿ ಸೋಲಿಸುವಂಥದ್ದು. ಅಲ್ಲಿ ಹೋದಂತೆ ಶಕ್ರಸ್ಯಂತೈವಾನ್ಯೇ ಲೋಕಪಾಲಾಹ ಮಹೋಜಸಃ ಆರುಹ್ಯ ವಾಹನಂ ಸ್ವಂಸಂ ಸಾಯುಧ ನಿದ್ಯಯುಹು ಬಹಿಹಿ ಅಂತ ಹಾಗೆ ಹೇಳ್ತಾರೆ. ಅವರೆಲ್ಲ ತನ್ನ ವಾಹನಗಳನ್ನು ಇಟ್ಕೊಂಡು ಎಲ್ಲರೂ ಕೂಡ ಹೋಗ್ತಾರಂತೆ ಆ ದೇವತೆಗಳ ಅಮರಾವತಿಗೆ. ಅಲ್ಲಿ ಇಂದ್ರ ಇರ್ತಾನಲ್ವ, ಅಲ್ಲಿ ಆ ಪಟ್ಟಣಕ್ಕೆ ಹೋಗ್ತಾರಂತೆ. ದೇವಸೇನಾಪಿ ಚ ಸಮಂ ಶಕ್ರೇಣ ಅದ್ಭುತ ಕರ್ಮಣ ನಿರ್ಜಗಾಮ ಅತಿವೇಗೇನ ಗಜವಾಜಿ ರಥಾದಿಭಿಹಿ ಅಂತ. ಅಷ್ಟೇ ಅಲ್ಲ, ಗೊತ್ತಾಯಿತು ಯುದ್ಧಕ್ಕೆ ಬಂದಿದ್ದಾರೆ ಅಂತ ಇಂದ್ರನಿಗೆ ಗೊತ್ತಾಯಿತು. ಆಗ ಇಂದ್ರ ಕೂಡ ಯುದ್ಧಕ್ಕೆ ಸನ್ನದ್ಧನಾಗ್ತಾನಂತೆ. ಯುದ್ಧಕ್ಕೆ ಸನ್ನದ್ಧನಾಗಿ ಅವರನ್ನೆಲ್ಲ ಸೋಲಿಸುವ ಅಂತ ಅವನು ಕೂಡ ಸಿದ್ಧನಾಗ್ತಾನಂತೆ. ಆಗ ಹೇಗೆ ಹೋಗ್ತಾರೆ ಅಂತ ಹೇಳ್ತಾರೆ. ದೇವತೆಗಳ ಒಂದು ಸೇನೆಯ ಒಂದು ಸ್ಟ್ರಕ್ಚರ್ ಹೇಗಿತ್ತು ಅಂತ ಹೇಳ್ತಾರೆ ಇಲ್ಲಿ.
ಅಗ್ರತೋ ದ್ವಾದಶಾದಿತ್ಯಾ ಪೃಷ್ಠತಶ್ಚ ತ್ರಿಲೋಚನಾಃ ಮಧ್ಯೆ ಅಷ್ಟೋ ವಸವು ವಿಶ್ವೇ ಸಾಧ್ಯಾಶ್ವಿ ಮರುತಾಂ ಗಣಾಃ ವಿದ್ಯಾಧರಾದ್ಯಾಶ್ಚ ಸ್ವಂ ವಾಹನಂ ಆಸ್ಥಿತಾಃ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಈ ದ್ವಾದಶಾದಿತ್ಯರು ಇದ್ದಾರಲ್ವಾ, ಯಾರು ಧಾತೃ, ಅರ್ಯಮ, ಮಿತ್ರ, ವರುಣ, ಪೂಷ, ಭಗ, ತ್ವಷ್ಟೃ, ಪರ್ಜನ್ಯ, ವಿಷ್ಣು ಅಂತ ದ್ವಾದಶ ಆದಿತ್ಯರನ್ನು ಹೇಳ್ತಾರೆ. ಅಂತಹ ದ್ವಾದಶ ಆದಿತ್ಯರು ಮುಂದುಗಡೆ ಇದ್ದಾರಂತೆ, ಆ ಸೇನೆಯಲ್ಲಿ ಮುಂದುಗಡೆ ಹೋಗ್ತಾ ಇದ್ದಾರಂತೆ. ಇನ್ನು ಪೃಷ್ಠತಶ್ಚ ತ್ರಿಲೋಚನಾಃ ಏಕಾದಶ ರುದ್ರನು ಅಂತ ನಾವೇನು ಹೇಳ್ತೇವೋ ಅಂತಹ ಅವರು ಹಿಂದೆ ಇದ್ದಾರಂತೆ. ಮಧ್ಯದಲ್ಲಿ ವಸುಗಳಿದ್ದಾರಂತೆ, ಅಷ್ಟ ವಸುಗಳು ಅಂತ ಏನಿದ್ದಾರೋ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಸಾಧ್ಯರು, ಮರುತ್ತುಗಳು 49 ಮರುತ್ತುಗಳು, ಹಾಗೆಯೇ ವಿಶ್ವದೇವತೆಗಳು ಎಲ್ಲ, ಯಕ್ಷರು, ವಿದ್ಯಾಧರರು ಎಲ್ಲರೂ ಮಧ್ಯದಲ್ಲಿದ್ದಾರಂತೆ. ಹೀಗೆ ಎಲ್ಲ ತನ್ನ ವಾಹನದಲ್ಲಿ ಹೋಗ್ತಾ ಇದ್ದಾರಂತೆ. ಇಲ್ಲೊಂದು ವಿಶೇಷವಾದ ಅಂಶವನ್ನು ಹೇಳ್ತಾರೆ. ಇನ್ನು ದೇವತೆಗಳ ವಾಹನಗಳು ಯಾವುದು ಅಂತ ಈ ಪುರಾಣದಲ್ಲಿ ಒಂದು ಹೇಳುವಂಥದ್ದು ಹೇಳ್ತಾರೆ. ರುದ್ರಾದೀನ ವದಸ್ವೇಹ ವಾಹನಾನಿ ಸರ್ವಶಃ ಏಕೈಕಸ್ಯ ಧರ್ಮಜ್ಞ ಪರಂ ಕೌತೂಹಲಂ ಮಮ ಅಂತ. ಅಲ್ಲ, ನೀವು ವಾಹನ ಅಂತ ಹೇಳ್ತಾ ಇದ್ದೀರಲ್ವ, ನಮ್ಮ ಹತ್ರ ಎಲ್ಲ ಈಗ ನಮ್ಮ ಹತ್ರ ಮಾತ್ರವಾ, ನಾವೆಲ್ಲ ಹೇಳ್ತೇವೆ ಬೇರೆ ಬೇರೆ ನಮಗೆ ವಿಚಿತ್ರವಾದ ವಾಹನಗಳಲ್ಲಿದೆ ಅಂತ. ಆದರೆ ಆ ದೇವತೆಗಳು ಎಂತಹ ವಾಹನದಲ್ಲಿ ಹೋಗ್ತಾ ಇದ್ರು ಅಂತ ಅವರು ಹೇಳ್ತಾರೆ. ಪುಲಸ್ತ್ಯರು ಹೇಳ್ತಾರೆ, ನಾರದರು ಈ ಪ್ರಶ್ನೆಯನ್ನು ಕೇಳಿದಾಗ ಪುಲಸ್ತ್ಯರು ಹೇಳ್ತಾರೆ, ಶೃಣುಷ್ವ ಕಥಯಿಷ್ಯಾಮಿ ಸರ್ವೇಷಾಮಪಿ ನಾರದ ವಾಹನಾನಿ ಸಮಾಸೇನ ಏಕೈಕಸ್ಯ ಅನುಪೂರ್ವಶಃ. ನಾನು ಎಲ್ಲರದ್ದು ಈಗ ನಿಮಗೆ ವಾಹನವನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ರುದ್ರಾಸ ತಲೋತ್ಪನ್ನ ಮಹಾವೀರ್ಯೋ ಮಹಾಜವಃ ಶ್ವೇತವರ್ಣೋ ಗಜಪತಿ ದೇವರಾಜಸ್ಯ ವಾಹನಂ. ಗಜಪತಿ ಅಂದರೆ ಐರಾವತ, ಅವನು ಹೇಗೆ ಹುಟ್ಟಿದ ಕೇಳಿದರೆ ಒಂದು ಈ ದೇವತೆಗಳಿಗೂ ಕೂಡ ಅಂತ ದೇವತೆಗಳ ವಾಹನಗಳು ಕೂಡ ದೇವತಾ ಅಂಶವನ್ನೇ ಹೊಂದಿರುವಂಥದ್ದಾಗಿರ್ತದೆ. ಆ ಎಲ್ಲಕ್ಕೂ ಕೂಡ ಒಂದೇ ಜನ್ಮ ಅಂತಲ್ಲ. ಐರಾವತ ಹೇಗೆ ಹುಟ್ಟಿದ್ದು ಕೇಳಿದವರು ಹೇಳ್ತಾರೆ, ರುದ್ರನ ಹಸ್ತದಿಂದ ಹುಟ್ಟಿತು ಅಂತ, ಹಸ್ತ ತಲದಿಂದ ಹುಟ್ಟಿತು ಅಂತ. ಸ್ವಲ್ಪ ನಮ್ಮ ಕತೆ ಕೇಳಿ ನೆನಪಿದ್ರೆ, ಅಲ್ಲ ನೀವು ಸಮುದ್ರ ಮಂಥನಾಗ ಹುಟ್ಟಿತು ಅಂತ ಹೇಳ್ತೀರಿ, ಇಲ್ಲಿ ನೋಡಿದರೆ ರುದ್ರನ ಹಸ್ತದ ತಲದಿಂದ ಹುಟ್ಟಿತು ಅಂತ ಹೇಳ್ತೀರಿ. ಇದು ಹೇಗೆ ಸಾಧ್ಯ ಕೇಳಿದರೆ, ಅದು ಒಂದೇ ಹುಟ್ಟಂತಲ್ಲ, ಅವರಿಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಹುಟ್ಟಾಗ್ತಾ ಇರ್ತದೆ, ಮತ್ತೆ ಒಂದೇ ಕಡೆ ಐಕ್ಯ ಹೊಂದದೆ ಅಂತ ಹುಟ್ಟಿದ ಐರಾವತ, ಅದು ಬಿಳಿಯಾದ ಆನೆ ಗಜರಾಜ ಅಂತ ಹೇಳ್ತಾರೆ. ಅಂತಹ ಆನೆ ಇಂದ್ರನ ವಾಹನ ಅಂತ. ಇನ್ನು ರುದ್ರೋರು ಸಂಭವೋ ಭೀಮಃ ಕೃಷ್ಣವರ್ಣೋ ಮನೋಜವಃ ಪೌಂಡ್ರಕೋ ನಾಮ ಮಹಿಷಃ ಧರ್ಮರಾಜಸ್ಯ ನಾರದ. ಇನ್ನು ಯಮನಿಗೆ ಯಾವುದು ವಾಹನ ಕೇಳಿದ್ರೆ ಮಹಿಷ, ಕೋಣ ಅಂತ ನಾವೇನು ಹೇಳ್ತೀವಿ ಅಂತಹ ಆ ಮಹಿಷವೇ ಅವನಿಗೆ ರುದ್ರನ ಒಂದು ತೊಡೆಯಿಂದ ಹುಟ್ಟಿದಂತಹ ಮಹಿಷವೇ ಅದು ಭೀಮ ಅಂತ ಹೇಳಿದ್ರೆ ಭಯಂಕರ ಅಂತ ಅರ್ಥ. ಅಂದರೆ ಬಿಭೇತಿ ಅಸ್ಮಾತ್ ಅಂದರೆ ತನ್ನವರಿಗೆ ಬೇರೆ ಪಕ್ಷದವರಿಗೆ ಹೆದರಿಕೆಯನ್ನು ಉಂಟು ಮಾಡ್ತದೆ, ಅದನ್ನು ನೋಡಿದ ಹೆದರಿಕೆ ಆಗ್ತದೆ. ಅದೇ ತನ್ನವರಿಗೆ ಭೀಹಿಮ ಹೆದರಬೇಡ ಅಂತ ಹೇಳ್ತದೆ ಅಂತ. ಅಂದರೆ ತನ್ನವರಿಗೆ ಯಾವತ್ತು ಸಮಸ್ಯೆ ಕೊಡುವುದಿಲ್ಲ, ಇತರರಿಗೆ ತುಂಬ ಸಮಸ್ಯೆ ಕೊಡ್ತದೆ ಅಂತಹ ವಾಹನ. ಅಂತಹ ಮಹಿಷವೇ ಆ ಯಮನ ವಾಹನ ಅಂತ ಹೇಳ್ತಾರೆ. ಇನ್ನು ರುದ್ರಕರ್ಣ ಮಲೋದ್ಭೂತ ಶ್ಯಾಮೋ ಜಲದಿ ಸಂಜ್ಞಕಃ ಶಿಶುಮಾರೋ ದಿವ್ಯಗತಿ ಈ ವಾಹನಂ ವರುಣಸ್ಯ ಚ ಅಂತ. ಇನ್ನು ವರುಣನಿಗೆ ಯಾವುದು ವಾಹನ ಅಂತ ಕೇಳಿದರೆ ಶ್ಯಾಮ, ಕಪ್ಪು ಒಂದು ನೀಲವರ್ಣವನ್ನು ಹೊಂದಿರುವಂತಹ ಆ ಶಿಶುಮಾರನ ಹೆಸರಿನ ರುದ್ರನ ಕರ್ಣದ ಮಲದಿಂದ ಹುಟ್ಟಿದಂತಹ ಒಂದು ಏನು ಶಿಶುಮಾರ ಅಂತ ಒಂದು ವಸ್ತು ಇದೆ, ಅದು ವರುಣನ ವಾಹನ. ಇನ್ನು ರೌದ್ರ ಶಕಟ ಚಕ್ರಾಕ್ಷ ಶೈಲಾಕಾರ ನರೋತ್ತಮ ಅಂಬಿಕಾ ಪಾದಸಂಭೂತ ವಾಹನಂ ಧನದಸ್ಯ ಚ. ಇನ್ನು ಕುಬೇರನಿಗೆ ಯಾವುದು ವಾಹನ ಕೇಳಿದರೆ ಕುಬೇರನಿಗೆ ಅಂಬಿಕೆಯ ಪಾರ್ವತಿಯ ಪಾದದಿಂದ ಹುಟ್ಟಿದಂತಹ ಶಕಟ ಚಕ್ರ. ಶಕಟ ಅಂತ ಹೇಳಿದ್ರೆ ಬಂಡಿ, ಆ ಬಂಡಿಯ ಚಕ್ರದಂತೆ ಕಣ್ಣು ಯಾರಿಗಿತ್ತೋ ಆಶ್ಚರ್ಯ ಆಗ್ತದೆ. ಬಂಡಿಯ ಚಕ್ರದಂತೆ ಕಣ್ಣು ಹೇಳಿದರೆ ನಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಕಣ್ಣುಳ್ಳಂತಹ ಒಬ್ಬ ಶೈಲ್ಯ ಪರ್ವತದಷ್ಟು ದೊಡ್ಡದಾಗಿದ್ದಂತಹ ಒಬ್ಬ ವ್ಯಕ್ತಿ ಕುಬೇರನ ವಾಹನ ಆಗಿದ್ದ. ಏಕಾದಶಾನ ಮುದ್ರಾಣಾಂ ವಾಹನಾನಿ ಮಹಾಮನೆ ಗಂಧರ್ವಾಶ್ಚ ಮಹಾವೀರ್ಯ ಭುಜಗೇಂದ್ರ ದಾರುಣಾಹ ಹೇಳ್ತಾರೆ. ತುಂಬ ಇನ್ನು ಯಾರ್ಯಾರು ವಾಹನ ಅಂತ ಹೇಳುವಾಗ ಏಕಾದಶ ರುದ್ರಾದಿಗಳಿಗೆ ಹಾವೇ ವಾಹನ ಆಗಿತ್ತಂತೆ. ಇನ್ನು ರಥ ಚಂದ್ರಮಸ ಅಂದರೆ ಚಂದ್ರನಿಗೆ ಒಂದು 500 ಹಂಸಗಳೇ ವಾಹನ ಆಗಿತ್ತಂತೆ. ಇನ್ನು ಕಿನ್ನರರು ಅವರು ಭುಜಗಾರೂಢಾಹ, ಕಿನ್ನರಾಹ ಭುಜಗಾರೂಢಾಹ. ಭುಜಗ ಅಂತ ಹೇಳಿದ್ರು ಕೂಡ ಹಾವಂತನೇ ಅರ್ಥ. ಭುಜೇನ ಗಚ್ಚತಿ ಇತಿ ಭುಜಗ, ಭುಜದಿಂದ ಯಾವುದು ಹೋಗ್ತದೋ ಅದು ಭುಜಗ, ಭುಜದಿಂದ ಯಾವುದು ಹೋಗುವಂಥದ್ದು ಹಾವೆ. ಅಂತ ಹಾವು ಕಿನ್ನರರಿಗೆ ವಾಹನ ಆಗಿತ್ತಂತೆ. ಇನ್ನು ಅಶ್ವಿ ದೇವತೆಗಳು ಅಂತ ಏನಿದ್ದಾರೋ ಅವರಿಗೆ ಅವರಿಗೆ ಕುದುರೆಯೇ ವಾಹನ ಆಗಿತ್ತಂತೆ.
ಇನ್ನು ಸಾರಾಂಗಾಧಿಷ್ಠಿತ ಬ್ರಹ್ಮನ್ ಮರುತೋ ಘೋರದರ್ಶನಾ ಶುಕಾರೂಢಾಶ ಕವಯೋ ಗಂಧರ್ವಾಶ ಪದಾತಿನಃ ಅಂತ. ಇನ್ನು ಗಂಧರ್ವರು ಅವರಿಗೆ ಶುಕ ಯಾವುದು ಗಿಳಿ ಮೊದಲಾದವುಗಳೇ ವಾಹನ ಆಗಿತ್ತಂತೆ. ಆರುಹ್ಯ ವಾಹನಾನ್ಯೇವಂ ಸ್ವಾನಿಸ್ವಾನ್ಯ ಮರೋತ್ತಮ ಸನ್ನಹ್ಯ ನಿರ್ಯಯೋ ಹೃಷ್ಟ ಯುದ್ಧಾಯ ಸುಮಹೋಜಸಾಹ ಅಂತ. ಈ ರೀತಿಯಾಗಿ ಎಲ್ಲರೂ ತನ್ನ ತನ್ನ ವಾಹನಗಳಲ್ಲಿ ಸಿದ್ಧರಾಗ್ತಾರಂತೆ ಹೊರಡಲಿಕ್ಕೆ. ಆಗ ನಾರದರಿಗೆ ಹೇಳ್ತಾರಂತೆ, ಗದಿತಾನಿ ಸುರಾದೀನಾಂ ವಾಹನಾನಿ ತ್ವಯಾ ಮುನೆ ದೈತ್ಯಾನಾಂ ವಾಹನಾನ್ಯೇವಂ ಯಥಾವದ್ ವಕ್ತುಮರ್ಹಸಿ. ಅಲ್ಲ, ನೀವು ಇಷ್ಟು ಚಂದ ಮಾಡಿ ದೇವತೆಗಳ ವಾಹನ ಹೇಳಿದ್ರಲ್ವಾ, ಈಗ ಸ್ವಲ್ಪ ನನಗೆ ಯಾರು ಅಸುರರಿದ್ದಾರೋ ಅವರ ವಾಹನಗಳನ್ನು ಕೂಡ ಹೇಳಿ ಅಂತ ಹೇಳ್ತಾರಂತೆ. ಆಗ ಪುಲಸ್ತ್ಯರು ಹೇಳ್ತಾರಂತೆ, ಶೃಣುಷ್ವ ದಾನವಾದೀನಾಂ ವಾಹನಾನಿ ನಿಜೋತ್ತಮ ಕಥಯಿಷ್ಯಾಮಿ ತತ್ವೇನ ಯಥಾವತ್ ಶ್ರೋತುಮರ್ಹಸಿ. ಆಯಿತು, ನಾನು ದಾನವರ ಏನು ವಾಹನಗಳಿದೆಯೋ ಅದನ್ನು ಕೂಡ ಚೆನ್ನಾಗಿ ಹೇಳ್ತೇನೆ ನಿನಗೆ ಅಂತ ಹೇಳ್ತಾನಂತೆ. ಆಗ ಹೇಳ್ತಾರಂತೆ, ಅಂಧಕಸ್ಯ ರಥೋ ದಿವ್ಯ ಯುಕ್ತ ಪರಮವಾಜಿಭಿ ಕೃಷ್ಣವರ್ಣೈ ಸಹಸ್ರಾರ ತ್ರಿನಲ್ವ ಪರಿಮಾಣವಾನ್ ಅಂತ. ಆಗ ಹೇಳ್ತಾರಂತೆ, ಬಹಳ ಆಶ್ಚರ್ಯ. ಅಂಧಕ ಯಾರೀಗ ಯಾರು ರಾಜ್ಯವನ್ನು ಹೊಂದಿದ್ದಾನೋ ಅವನ ಅಂಧಕನ ವಾಹನ ಯಾವುದು ಕೇಳಿದರೆ, ಆ ಅಂಧಕನಿಗೆ ಕುದುರೆಗಳೇ ವಾಹನ ಅಂತೆ. ಆದರೆ ಕಪ್ಪು ಕುದುರೆಗಳು ವಾಹನ ಅಂತೆ. ನಮ್ಗೆ ನೋಡ್ಲಿಕ್ಕೆ ಸಿಗುವಂಥ ಸ್ವಲ್ಪ ಕಷ್ಟ. ಕಪ್ಪು ಕುದುರೆ ಫುಲ್ ಅದು ಪರಿಪೂರ್ಣ ಕಪ್ಪು ಅಂತ ಹೇಳ್ತಾರೆ. ಅಂತಹ ಕಪ್ಪು ಕುದುರೆ ಅಂಧಕನಿಗೆ ವಾಹನವಾಗಿತ್ತು ಅಂತ ಹೇಳ್ತಾರೆ. ಇನ್ನು ಪ್ರಹ್ಲಾದ ಇದ್ದ ಅಲ್ವಾ, ಅವನಿಗೆ ಎಂತಹದ್ದು ವಾಹನ ಕೇಳಿದರೆ, ಪ್ರಹ್ಲಾದಸ್ಯ ರಥಃ ದಿವ್ಯ ಚಂದ್ರವರ್ಣೈ ಹಯೋತ್ತಮೈ ಉಹ್ಯಮಾನಸ್ತಥಾಷ್ಟಾಭಿ ಶ್ವೇತು ರುಕ್ಮಯ ಶುಭ ಅಂತ, ರುಕ್ಮಮಯ ಶುಭ ಅಂತ. ಇನ್ನು ಪ್ರಹ್ಲಾದನಿಗೆ ಒಂದು ಚಂದ್ರವರ್ಣ ಬಿಳಿಯಾದ ವರ್ಣವನ್ನು ಹೊಂದಿರುವಂತಹ ರಥ ಇತ್ತಂತೆ. ಅದಕ್ಕೆ ರುಕ್ಮಯ ಒಂದು ಬಂಗಾರದ ಬಣ್ಣವನ್ನು ಹೊಂದಿರುವಂತಹ ಕುದುರೆಗಳೇ ಅವನಿಗೆ ವಾಹನ ಅಂತೆ. ಇನ್ನು ವಿರೋಚನಸ್ಯ ಚ ಗಜಃ ಕುಜಂಬಸ್ಯ ತುರಂಗಮಃ ಜಂಬಸ್ತು ರಥೋ ದಿವ್ಯ ಹೈ ಕಾಂಚನ ಸನ್ನಿಭೈಹಿ ಅಂತ ಹೇಳ್ತಾರೆ. ಅಂದರೆ ಇನ್ನು ವಿರೋಚನೆಗೆ ಯಾವುದು ಕೇಳಿದರೆ ಅವನಿಗೆ ಒಂದು ಗಜ ಇದಾಗಿತ್ತಂತೆ. ಕುಜಂಬ ಅಂತ, ಆ ಕುಜಂಬನಿಗೆ ಒಂದು ಕುದುರೆ ವಾಹನವಾಗಿತ್ತಂತೆ. ಇನ್ನು ಜಂಬ ಅಂತ ಸಹಸ್ರನಿಗೆ ದಿವ್ಯವಾದ ಕುದುರೆಗಳು ವಾಹನವಾಗಿತ್ತಂತೆ. ಅದು ಎಂತಹ ಕುದುರೆಗಳು ಕೇಳಿದರೆ ಬಂಗಾರದ ಬಣ್ಣವನ್ನು ಹೊಂದಿರುವಂತಹ ಕುದುರೆಗಳು ಅಂತ ಹೇಳ್ತಾರೆ. ಇನ್ನು ಶಂಕುಕರ್ಣಸ್ಯ ತುರಗೋ ಹಯಗ್ರೀವಸ್ಯ ಕುಂಜರಃ ರಥೋ ಮಯಸ್ಯ ವಿಖ್ಯಾತೋ ದುಂದುಬೇಷ್ಟ ಮಹೋರಗಃ ಶಂಬರಸ್ಯ ವಿಮಾನೋ ಭೂತ್ ಅಯಶಂಕೋ ಮೃಗಾಧಿಪಃ. ಇನ್ನು ಶಂಬರನಿಗೆ ವಿಮಾನವೇ, ನಾವು ಈಗ ಅದು ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತ ಹೇಳಿದರೆ ಇಲ್ಲಿ ಹೇಳ್ತಾರೆ, ಅದು ಎಂತಹ ವಿಮಾನ, ಒಂದು ದಿವ್ಯವಾದ ವಿಮಾನವೋ ಅಥವಾ ಯಂತ್ರಚಾಲಿತ ವಿಮಾನವೋ ಅಂತ ಹೇಳುವುದಿಲ್ಲ. ಆದರೂ ಕೂಡ ಶಂಭರ ಎನ್ನುವುದನಿಗೆ ವಿಮಾನವೇ ಒಂದು ರಥವಾಗಿತ್ತು, ಅಂದರೆ ವಾಹನವಾಗಿತ್ತಂತೆ. ಇನ್ನು ತುಂಬ ಜನರ ಬಗ್ಗೆ ಇಲ್ಲಿ ತುಂಬ ವಿಷಯ, ಅಲ್ಲಿ ತುಂಬ ರಥಗಳ ಬಗ್ಗೆ ವಾಹನಗಳ ಬಗ್ಗೆ ಹೇಳ್ತಾರೆ. ತತಃ ರಣೋಭೂತ್ ತುಮುಲಃ ಸಂಕುಲಿತೋತಿ ಭಯಂಕರ ರಜಸಾ ಸಂವೃತೋ ಲೋಕಃ ಪಿಂಗವರ್ಣೇನ ನಾರದ ಅಂತ ಹೇಳ್ತಾರೆ. ನಾಜ್ಞಾಸಿ ಚ ಪಿತಾ ಪುತ್ರಂ ನ ಪುತ್ರ ಪಿತರಂ ತತ ಸ್ವಾನೇ ವಾನ್ಯೇ ನಿಜಗ್ನು ವೈ ಪರಾನನ್ಯೇ ಚ ಸುವ್ರತ ಅಭಿದ್ರುತೋ ಮಹಾವೇಗು ರಥೋಪರಿ ರಥಸ್ತದ ಗಜೋ ಮತ್ತ ಗಜೇಂದ್ರಂ ಚ ಸಾಧಿಸಾದಿನಮಭ್ಯಗಾತ್. ಅಲ್ಲಿ ಹೇಳ್ತಾರೆ, ಯುದ್ಧ ಪ್ರಾರಂಭವಾಯಿತಂತೆ, ಅತಿ ಭಯಂಕರ. ಅದು ಯಾವ ರೀತಿಯಾಗಿ ಭಯಂಕರ ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿ ಈಗ ಪಿತ ಪುತ್ರ ಅಂದರೆ ತಂದೆ ಮಗ ಅಂತ ಇರ್ತಾರೆ. ತಂದೆ ಮಗ ಎಷ್ಟು ವರ್ಷದಿಂದ ಒಬ್ಬರನ್ನೊಬ್ಬರು ನೋಡಿರ್ತಾರೆ. ಆದರೂ ಕೂಡ ಆ ಯುದ್ಧದಲ್ಲಿ ಅಷ್ಟು ತುಂಬಿ ಹೋಗಿದ್ದಾರೆ ಜನರೆಲ್ಲ, ತಂದೆ ಯಾರು ಮಗ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಆ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ದಾರಂತೆ. ಆಶ್ಚರ್ಯ ಇಲ್ಲ, ತಂದೆಯ ಮಗನನ್ನು ಕೊಲ್ಲುವಂಥದ್ದು, ಮಗನೇ ತಂದೆಯನ್ನು ಕೊಲ್ಲುವಂಥದ್ದು, ಆ ರೀತಿಯಾಗಿ ಯುದ್ಧ ನಡೀತಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ತತಸ್ತು ಸಂಕುಲೇ ತಸ್ಮಿನ್ ಯುದ್ಧೇ ದೈವಾಸುರೇ ಮುನಿ ಪ್ರಾವರ್ತತ ನದೀ ಘೋರ ಶಮಯಂತಿ ರಣಾದ್ರಜಃ. ಆಗ ಅಲ್ಲಿ ಆ ಒಂದು ಯುದ್ಧದಿಂದ ರಕ್ತವೇ ಕೆಳಗೆ ಹೊರಗೆ ಬಂದಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಆ ರಕ್ತ ಯಾವ ರೀತಿಯಾಗಿತ್ತು ಕೇಳಿದರೆ ಆ ರಕ್ತದ ಒಂದು ನದಿಯೇ ಹರಿದು ಹೋಯ್ತಂತೆ ಅಲ್ಲಿ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ, ತತಸ್ತು ರೌದ್ರೇ ಸುರದೈತ್ಯ ಸಾಧನೆ ಮಹಾಹವೇ ಭೀರು ಭಯಂಕರೇತ ರಕ್ಷಾಂಶ ಯಕ್ಷಾಂಶ ಸುಸಂಪ್ರಹೃಷ್ಟಾ ಪಿಶಾಚಯೂತಾ ತ್ವಭಿರೇಮಿರೇಚ ಅಂತ.
ಅಲ್ಲ, ಅಲ್ಲಿ ಆ ರೀತಿಯಾಗಿ ರಕ್ತದ ಒಂದು ನದಿಯೇ ಬಂತು ಅಂತ ಹೇಳಿದ್ರಿ. ಅಲ್ಲೆಲ್ಲ ಮಾಂಸ ಎಲ್ಲ ಇರ್ತದೆ, ಮಾಂಸ ಇತ್ಯಾದಿ ರಕ್ತ ಮಾಂಸ ಮಜ್ಜೆ ಎಲ್ಲ ಬಿದ್ದಿರ್ತದೆ. ಅದನ್ನು ನೋಡಿ ಅಲ್ಲಿ ಯುದ್ಧ ಮಾಡಲಿಕ್ಕೆ ಹೇಸಿಗೆ ಆಗಲಿಲ್ವ ಕೇಳಿದ್ರೆ, ದೇವತೆಗಳಿಗೆ ಆಗಿರ್ಬೋದು, ಆದರೆ ಆ ಪಿಶಾಚಿ ರಾಕ್ಷಸರಿಗೆಲ್ಲ ಸಂತೋಷವೇ ಸಂತೋಷ ಅಂತೆ. ಅಯ್ಯೋ ಎಷ್ಟು ಚೆನ್ನಾಗಿ ರಕ್ತ ಎಲ್ಲ ಬರ್ತಾ ಇದೆ ಅಂತ ಅದನ್ನೇ ತಿನ್ಲಿಕ್ಕೆ ಶುರು ಮಾಡಿದ್ರಂತೆ. ಹಸಿ ಹಸಿಯಾದ ಏನು ಇರ್ತದೋ ಅದನ್ನೇ ರಾಕ್ಷಸರ ಖುಷಿಯಿಂದ ತಿನ್ಲಿಕ್ಕೆ ಶುರು ಮಾಡಿದ್ರಂತೆ. ಹೇಳ್ತಾರೆ, ಪಿಬಂತಿ ಅಸೃಗಾಢ ತರಂಬಠಾನ ಆಲಿಂಗ್ಯ ಮಾಂಸಾಂಚ ಭಕ್ಷಯಂತಿ ವಸಾಂ ವಿಲುಂಪಂತಿ ಚ ವಿಸ್ಫುರಂತಿ ಗರ್ಜಂತ್ಯಥಾನ್ಯೋನ್ಯ ಮಥೋ ವಯಾಂಸಿ ಅಂತ. ಅವರು ಅಲ್ಲಿ ಯುದ್ಧದ ಕುಡಿತಾ ಇದ್ದಾರೆ. ಇನ್ನು ಅದಕ್ಕೆ ಆ ಮಾಂಸಕ್ಕೆ ಅದು ನೋಡಿ ಖುಷಿ ಆಯ್ತಲ್ವ ಅವರಿಗೆ, ಆ ಮಾಂಸ ನೋಡಿ ಖುಷಿ ಆಯ್ತಲ್ವ, ಅದನ್ನೆಲ್ಲ ಆಲಿಂಗನೆ ಮಾಡ್ತಾ ಇದ್ದಾರಂತೆ, ಅದನ್ನು ತಿಂತಾ ಇದ್ದಾರಂತೆ. ಈ ರೀತಿಯಾಗಿ ಆ ರಾಕ್ಷಸರ ಚರ್ಯೆಯನ್ನು ಕೂಡ ಹೇಳಿ ಆನಂತರ ಆ ಯುದ್ಧದ ಪ್ರಸಂಗವನ್ನು ಶುರು ಮಾಡ್ತಾರೆ. ಯಾರೊಂದಿಗೆ ಯುದ್ಧ ಮಾಡಿದ್ರು ಅಂತ ಆ ಯುದ್ಧದ ಪ್ರಸಂಗವನ್ನು ಮೊದಲು ಅಂಧಕ ಇಂದ್ರನೊಂದಿಗೆ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ ಎಂದು ಹೇಳುವುದರ ಮೂಲಕ ಪ್ರಾರಂಭ ಮಾಡ್ತಾರೆ. ಆ ಭಾಗವನ್ನು ಯುದ್ಧದ ಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇವಾನಂ ವಿಷ್ಣುರ್ಮೇ ಪರಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.